ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಶಾಸನಗಳ ಬಗ್ಗೆ ಎಲ್ಲ ಒಂದು ಎಕ್ಸಾಮ್ಸಲ್ಲೂ ಕೇಳ್ತಾ ಬಂದಿದ್ದಾರೆ. SD ಆಗಿರ್ಬೋದು, FD ಆಗಿರ್ಬೋದು, ಆ್ಯಂಡ್ PDO ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಆಲ್ ಕನ್ನಡ ಪೇಪರ್ ಎಲ್ಲಿ ಬರುತ್ತೋ ಅಲ್ಲೆಲ್ಲ ಒಂದು ಕ್ವಶನ್ ಶಾಸನದ ಬಗ್ಗೆ ಇದ್ದೇ ಇದೆ. ಸೊ 1 or 2 ಕ್ವಶನ್ಸ್. ಸೊ ಹಾಗಾಗಿ ನಾವು ಈ ಒಂದು ಶಾಸನದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಏನಿರುತ್ತೆ ಆ ಒಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನೋಡಿ, ಫಸ್ಟಿಗೆ ನಾವು ಶಾಸನಗಳು ಅಂತ ತೊಗೊಂಡಾಗ ಫಸ್ಟು ಶಾಸನ ಅಂದರೆ ಏನು ನೋಡಬೇಕಾಗುತ್ತೆ. ಸೊ ಶಾಸನಗಳು ಅಂತ ಅಂದರೆ ಹಿಂದೆ ನಡೆದ ಇತಿಹಾಸವನ್ನು ಅಥವಾ ಚರಿತ್ರೆಯನ್ನು ತಿಳಿಯಲು ಸಹಾಯಕವಾಗ್ತಕ್ಕಂಥ ಒಂದು ಪ್ರಮುಖ ದಾಖಲೆ ಅಂತ ಹೇಳ್ಬಹುದು. ಅದು ಸೊ ಹಿಂದೆ ಏನು ನಡೆದಿತ್ತು ಅದು ಈ ಮುಂದೆ ಯಾರೂ ಗೊತ್ತಿರಲ್ಲ. ಸೊ ಅದನ್ನು ದಾಖಲೆಗಳ ಮೂಲಕ ಇಟ್ ಮೀನ್ಸ್ ಕೆಲವೊಂದು ಸಾಹಿತ್ಯಗಳು, ಗ್ರಂಥಗಳು ಅಂತ ಹೇಳ್ತಾ ಹೋಗ್ತೀವಲ್ಲ, ಅದೇ ರೀತಿ ಅದು ಬರವಣಿಗೆ ರೂಪ ಇತ್ತು. ಇದು ಶಾಸನಗಳು ಅಂತ ಹೇಳಿದಾಗ ಇದು ಕೆಲವೊಂದು ಕಲ್ಲುಗಳಾಗಿರ್ಬೋದು, ಲೋಹಗಳಾಗಿರ್ಬೋದು, ಮಣ್ಣುಗಳಾಗಿರ್ಬೋದು. ಸೊ ಈ ಥರ ಶಾಸನಗಳನ್ನು ಕೆತ್ತನೆ ಮಾಡ್ತಾ ಹೋಗ್ತಾರೆ. ಸೊ ಹಿಂದೆ ನಡೆತಕ್ಕಂಥ ಒಂದು ಘಟನೆಗಳಾಗಿರ್ಬೋದು, ಚರಿತ್ರೆ ಅಥವಾ ಇತಿಹಾಸವನ್ನು ಮುಂದಿನ ಜನ್ರೇಷನ್ಗೆ ತಿಳಿಸೋದಕ್ಕೋಸ್ಕರ ಇರ್ತಕ್ಕಂಥ ಒಂದು ಪ್ರಮುಖ ದಾಖಲೆಗಳು ಅಂತ ನಾವು ಹೇಳ್ತಾ ಹೋಗ್ಬೋದು. ಹಾಗಾದರೆ ಇಲ್ಲಿ ಶಾಸನ ಅಂದರೆ ಏನು ಅಂತ ಕೇಳ್ತಾ ಹೋಗ್ತಾರೆ. ಸೊ ಯಾವುದೋ ಒಂದು ಎಕ್ಸಾಮಲ್ಲೂ ಸಹ ಕೇಳಿದ್ದಾರೆ, ಶಾಸನ ಪದದ ಅರ್ಥನ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಅದರ ಒಂದು ಅರ್ಥ ನೋಡ್ತಾ ಹೋಗೋಣ. ಶಾಸನ ಎಂಬ ಪದವು ಸಂಸ್ಕೃತದ ಶಾಸ್ ಅಂತಕ್ಕಂಥ ಒಂದು ಧಾತುವಿನಿಂದ ಹುಡ್ತಕ್ಕಂಥದ್ದು. ಸೊ ಶಾಸ್ ಅಂತಕ್ಕಂಥದ್ದು ಸಂಸ್ಕೃತ ಪದ. ಸೊ ಅದರ ಒಂದು ಅರ್ಥ ನಾವು ನೋಡ್ತಾ ಹೋದಾಗ ಅಪ್ಪಣೆ ಮಾಡು, ಘೋಷಣೆ ಹೊರಡಿಸು ಅಂತಕ್ಕಂಥ ಅರ್ಥ ಬರುತ್ತೆ. ಇದರ ಜೊತೆಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನಲ್ಲಿ ಕೊಡ್ತಕ್ಕಂಥ ಆಪ್ಷನ್ಸ್ಗಳು ಕೊಟ್ಟಿದ್ದು ಯಾವ ರೀತಿ ಅಂತ ಹೇಳ್ಬಿಡ್ತೀನಿ ನೋಡಿ. ಸೊ ಅಲ್ಲಿ ಕೊಟ್ಟಿದ್ದೇನು, ಆಜ್ಞೆ, ರಾಜಾಜ್ಞೆ, ಆಜ್ಞಾಪಿಸು, ಈ ಥರ ಕೊಟ್ಟಿದ್ರು. ಸೊ ಹಾಗಾಗಿ ಇಲ್ಲಿ ಅಪ್ಪಣೆ ಮಾಡು ಅಂತ ಮಾತ್ರ ಕೊಟ್ಟಿದ್ದಾರೆ. ಆಜ್ಞೆ, ರಾಜಾಜ್ಞೆ, ಆಜ್ಞಾಪಿಸು, ಶಿಕ್ಷಿಸು, ನಿಯಂತ್ರಿಸು, ಅಪ್ಪಣೆ ಮಾಡು, ಘೋಷಣೆ ಹೊರಡಿಸು, ಇದೆಲ್ಲ ಅರ್ಥನೂ ಸಹ ತಗೊಳ್ತಾ ಹೋಗುತ್ತೆ ಶಾಸನ ಅಥವಾ ಶಾಸ ಅಂತಕ್ಕಂಥ ಪದ. ಸೊ ಹಾಗಾಗಿ ನೀವು ಅಪ್ಪಣೆ ಮಾಡುವುದರ ಜೊತೆಗೆ ಆಜ್ಞೆ, ರಾಜಾಜ್ಞೆ, ಆಜ್ಞಾಪಿಸು, ಶಿಕ್ಷಿಸು, ನಿಯಂತ್ರಿಸು, ಸೊ ಇಷ್ಟೆಲ್ಲ ಅರ್ಥಗಳು ಸಹ ನೀವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಅದು ಶಾಸಪದದ ಅರ್ಥಗಳು. ಹಾಗಾದರೆ ಇಲ್ಲಿ ಭಾರತದಲ್ಲಿ ಸಿಕ್ಕ ಶಾಸನಗಳಲ್ಲಿ ಅತಿ ಪ್ರಾಚೀನ ಶಾಸನಗಳೆಂದರೆ ಅಶೋಕನ ಶಾಸನಗಳು. ಅವು ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲ್ಪಟ್ಟಂಥ ಶಾಸನಗಳಾಗಿವೆ. ಸೊ ಭಾರತದಲ್ಲಿ ಸಿಕ್ಕಂಥ ಅತಿ ಪ್ರಾಚೀನ ಅಂದರೆ ತುಂಬ ಹಳೆ ಕಾಲದ ಒಂದು ಶಾಸನ ಅಂತ ಹೇಳಿದರೆ ಅಶೋಕನ ಶಾಸನಗಳು. ಅವು ಬ್ರಾಹ್ಮಿ ಲಿಪಿಯಲ್ಲಿ ಇದೆಯಂತೆ. ಆ್ಯಂಡ್ ಅದಕ್ಕಿಂತ ಹಿಂದಿನ ಲಿಪಿಗಳು ಹಿಂದೂ ನಾಗರಿಕತೆಯ ಕಾಲಕ್ಕೆ ಸಿಕ್ಕ ಶಾಸನಗಳು ಸಿಕ್ಕಿದ್ದರೂ ಅವು ಚಿತ್ರಲಿಪಿಯಲ್ಲಿ ಇರುವುದರಿಂದ ಅವುಗಳನ್ನು ಓದಲಾಗಲಿಲ್ಲ. ಆದ್ದರಿಂದ ಅಶೋಕನ ಶಾಸನಗಳೇ ಭಾರತದಲ್ಲಿ ಸಿಕ್ಕ ಅತಿ ಪ್ರಾಚೀನ ಶಾಸನಗಳಂತ ಡಿಸೈಡ್ ಮಾಡ್ತಾ ಹೋಗ್ತಾರೆ. ಇಟ್ ಮೀನ್ಸ್ ಅಶೋಕನ ಶಾಸನಕ್ಕಿಂತ ಮೊದಲು ಸಿಂಧು ನಾಗರಿಕತೆಯ ಒಂದು ಕುರುಹುಗಳು ಅಥವಾ ಶಾಸನಗಳು ಸಿಕ್ಕುತ್ತಂತೆ. ಬಟ್ ಅದರಲ್ಲಿ ಇರ್ತಕ್ಕಂಥದ್ದು ಲಿಪಿ ಬಂದು ಚಿತ್ರಲಿಪಿ. ಇಟ್ ಮೀನ್ಸ್ ಬ್ರಾಹ್ಮಿ ಲಿಪಿ, ಖರೋಸ್ಟ್ ಲಿಪಿ, ಇಟ್ ಮೀನ್ಸ್ ಅದು ಅಕ್ಷರ ಅಂತ ಹೇಳ್ತಿಲ್ಲ. ಸೊ ಅಕ್ಷರ ಲಿಪಿಲಿ ಇರಲಿಲ್ಲ, ಅದು ಚಿತ್ರಲಿಪಿಲಿ ಇದ್ರಿಂದ ಅದನ್ನು ಅವರು ಕಡೆಗಣನೆ ಮಾಡಿ ಈ ಒಂದು ಅಶೋಕನ ಶಾಸನಗಳನ್ನು ಫಸ್ಟಿಗೆ ಭಾರತದಲ್ಲಿ ಸಿಕ್ಕಂಥ ಮೊದಲ ಪ್ರಾಚೀನ ಶಾಸನಗಳು ಅಂತ ಕರಿತಾ ಹೋಗ್ತಾರೆ. ಸೊ ಅದು ಬಂದು ಬ್ರಾಹ್ಮಿ ಲಿಪಿಯಲ್ಲಿ ಇರ್ತಕ್ಕಂಥದ್ದು ಅಶೋಕನ ಶಾಸನಗಳು ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಬ್ರಾಹ್ಮಿ ಲಿಪಿಯನ್ನು ಮೊಟ್ಟ ಮೊದಲು ಓದಿದವರು ಯಾರು ಅಂತ ಕೇಳಿದರೆ ಇಲ್ಲಿ ಜೇಮ್ಸ್ ಪ್ರಿನ್ಸಸ್. ಸೊ ಬಂಗಾಳದಲ್ಲಿ ಸ್ಥಾಪನೆಗೊಂಡ ಏಸಿಯಾಟಿಕ್ ಸಂಸ್ಥೆಯ ವಿದ್ವಾಂಸರು ಮೊದಲು ಬ್ರಾಹ್ಮಿ ಲಿಪಿಯನ್ನು ಓದಿದರು. ಇದು ವೆರಿ ಇಂಪಾರ್ಟೆಂಟು. ಸೊ ಇದು ಜಸ್ಟ್ ವಿಲೇಜ್ ಅಕೌಂಟೆಂಟು PDO ಅಂತ ಅಲ್ಲ, ಆಲ್ಮೋಸ್ಟ್ KS IAS ಎಕ್ಸಾಮ್ಸ್ ಬರುತ್ತಲ್ಲ, ಸೊ ಅದಕ್ಕೂ ಯೂಸ್ ಆಗ್ತಕ್ಕಂಥದ್ದು ಒಂದು ಟಾಪಿಕ್ಕು. ಬ್ರಾಹ್ಮಿ ಲಿಪಿಯನ್ನು ಮೊಟ್ಟ ಮೊದಲ ಬಾರಿಗೆ ಓದಿದವರು ಜೇಮ್ಸ್ ಪ್ರಿನ್ಸಸ್ ಅವರು. ಇವರು ಬಂಗಾಳದಲ್ಲಿ ಏಸಿಯಾಟಿಕ್ ಸಂಸ್ಥೆಯ ಸಹ ಒಂದು ವಿದ್ವಾಂಸರು ಸಹ ಆಗಿದ್ದು ಇವರು ಮೊಟ್ಟ ಮೊದಲ ಬಾರಿಗೆ ಬ್ರಾಹ್ಮಿ ಲಿಪಿಯನ್ನು ಓದ್ತಾರಂತೆ. ಸೊ ಆನ್ಸರು ಜೇಮ್ಸ್ ಪ್ರಿನ್ಸಸ್. ಇದನ್ನ ನೀವು ನೀಟಾಗಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗಾದರೆ ಶಾಸನದಲ್ಲಿ ವಿವಿಧ ಪ್ರಕಾರಗಳು ಬರುತ್ತೆ. ಸೊ ಅಲ್ಲಿ ದಾನ ಶಾಸನ ಆಗಿರ್ಬೋದು, ವೀರಗಲ್ಲು ಶಾಸನ ಆಗಿರ್ಬೋದು. ಅದರ ಜೊತೆಗೆ ಸೊ ಏನಿದೆ ಇಲ್ಲಿ 4. ಸೊ ಇದ್ರ ಜೊತೆ ಇನ್ನೂ ಸ್ವಲ್ಪ ಬರ್ತಾ ಹೋಗ್ತವೆ. ದಾನ ಶಾಸನ, ವೀರಗಲ್ಲು ಶಾಸನ, ಧರ್ಮ ಸಂಬಂಧಿ ಶಾಸನ, ಮಾಸ್ತಿ ಕಲ್ಲುಗಳು. ಸೊ ಹಾಗಂದರೆ ಏನು? ಸೊ ಇದರ ಜೊತೆಗೆ ಪ್ರಶಸ್ತಿ ಶಾಸನ ಸಹ ಬರ್ತಾ ಹೋಗುತ್ತೆ. ಸೊ ಹಾಗಾದರೆ ಇಲ್ಲಿ ದಾನ ಶಾಸನ ಅಂತ ಅಂದರೆ ಏನಂತಂದರೆ ದೇವಾಲಯ, ವ್ಯಕ್ತಿಗೆ, ಗ್ರಾಮಕ್ಕೆ, ಮಠಗಳಿಗೆ, ವಿದ್ವಾಂಸರಿಗೆ, ಛತ್ರಕ್ಕೆ, ಅಗ್ರಹಾರಗಳಿಗೆ, ವಿದ್ಯಾಭ್ಯಾಸಕ್ಕೆ ಇನ್ನೂ ಹಲವು ವಿಚಾರಗಳಿಗೆ ದಾನ ನೀಡಿದಾಗ ಬರೆಯಿಸುವಂತಹ ಶಾಸನಗಳನ್ನು ಇಲ್ಲಿ ದಾನ ಶಾಸನ ಅಂತ ಅಂದರೆ ಇನ್ನೊಬ್ಬರಿಗೆ ದಾನವನ್ನು ಕೊಡ್ತಕ್ಕಂಥದ್ದು. ಅದು ದೇವಾಲಯ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಯಾವುದಕ್ಕೆ ಆಗಿರ್ಬೋದು, ಒಟ್ಟಿನಲ್ಲಿ ಒಬ್ಬರಿಗೆ ದಾನವನ್ನು ಕೊಡ್ತಾರಲ್ಲ, ಸೊ ಅದನ್ನು ಬರೆಸ್ತಕ್ಕಂಥ ಒಂದು ಶಾಸನವನ್ನು ದಾನ ಶಾಸನ ಅಂತ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ವೀರಗಲ್ಲು ಅಂತ ಹೇಳಿದಾಗ ಯುದ್ಧ ಭೂಮಿಯಲ್ಲಿ ವೀರಮರಣ ಒಪ್ಪಿದ ವೀರರಿಗೆ ಬರೆಸಲಾಗುತ್ತಿದ್ದ ಶಾಸನಗಳು. ಸೊ ಅಷ್ಟು ವೀರ ಮೀನ್ಸ್ ನಿಮಗೆ ಗೊತ್ತಿರುತ್ತೆ. ಸೊ ಗೆದ್ದಂಥ ಅವರಿಗೆ ಒಂದು ಬರೆಸ್ತಕ್ಕಂಥ ಶಾಸನ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಧರ್ಮ ಸಂಬಂಧಿ ಶಾಸನ ಅಂತ ಹೇಳಿದಾಗ ಧರ್ಮ ಕಾರ್ಯಕ್ಕಾಗಿ ನೀಡಿದಂಥ ಒಂದು ಶಾಸನ ಆಗಿತ್ತು. ಇನ್ನು ಮಾಸ್ತಿ ಕಲ್ಲುಗಳು ಅಂತ ಹೇಳಿದಾಗ ಗಂಡ ಸತ್ತಾಗ ಗಂಡನೊಡನೆ ಅಥವಾ ಗಂಡ ಸತ್ತ ಸುದ್ದಿ ಕೇಳಿ ಜೀವಂತವಾಗಿ ಜಿತೆ ಏರಿ ಪ್ರಾಣ ಬಿಡುತ್ತಿದ್ದ ಸತಿಯನ್ನು ಮಹಾಸತಿ ಎಂದು ಕರೆಯುತ್ತಿದ್ದರು. ಇವರಿಗಾಗಿ ಹೊರಡಿಸುತ್ತಿದ್ದ ಶಾಸನವನ್ನು
ಮಾಸ್ತಿ ಕಲ್ಲುಗಳು ಎಂದು ಕರೆಯುತ್ತಾರೆ. ಸೊ ಇದು ಇಷ್ಟು ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ತೀನಿ. ಮಾಸ್ತಿ ಕಲ್ಲು ಅಂತ ಹೇಳಿದಾಗ ಸತಿ ಗಂಡ ಸತ್ತ ನಂತರ ತಾನು ಜೀವಂತವಾಗಿ ಚಿತೆಯನ್ನು ಹೇರ್ತಿದ್ರಲ್ಲ, ಸೊ ಆ ಒಂದು ಕಾರಣಕ್ಕಾಗಿ ಅವರಿಗೋಸ್ಕರ ಹೊರಡಿಸ್ತಿದ್ದ ಒಂದು ಕಲ್ಲುಗಳನ್ನು ನಾವು ಶಾಸನಗಳನ್ನು ಮಾಸ್ತಿ ಕಲ್ಲುಗಳು ಅಂತ ಕರಿತಾ ಹೋಗ್ತಾರೆ. ಆ್ಯಂಡ್ ಧರ್ಮ ಸಂಬಂಧಿತ ಧರ್ಮ ಕಾರ್ಯಕ್ಕಾಗಿ ನೀಡಿದಂಥ ಒಂದು ಶಾಸನಗಳು. ವೀರಗಲ್ಲೊಂದು ಯುದ್ಧ ಭೂಮಿಯಲ್ಲಿ ವೀರಮರಣನ ಮಾಡ್ತಕ್ಕಂಥವ್ರಿಗೆ ಅಥವಾ ವೀರಮರಣನ ಒಪ್ಪಿದ ವೀರರಿಗಾಗಿ ಬರೆಸಲಾಗುತ್ತಿದ್ದ ಶಾಸನಗಳಂತಾಯಿತು. ದಾನ ಶಾಸನ ಇಟ್ ಮೀನ್ಸ್ ದಾನವನ್ನು ಕೊಡುಗೆಯನ್ನಾಗಿ ಕೊಡ್ತಕ್ಕಂಥದ್ದು ಭೂಮಿಯನ್ನು. ಸೊ ಅದು ಬಂದು ದಾನ ಶಾಸನ. ಇದರ ಜೊತೆಗೆ ಇನ್ನೂ ಸ್ವಲ್ಪ ಬರ್ತವೆ, ಅದು ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ಸೊ ಆ್ಯಂಡ್ ನೆಕ್ಸ್ಟ್ ಇದರ ಜೊತೆಗೆ ಇನ್ನು ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ತಾ ಹೋಗ್ಬಿಡೋಣ. ಸೊ ನೋಡಿ ಇಲ್ಲಿ ಕನಿಂಗ್ ಹ್ಯಾಮ್ ಅಂತ ಏನಿದ್ದಾರೆ, ಕನಿಂಗ್ ಹ್ಯಾಮ್ ಇವರು, ಸೊ ನೋಡಿ ಲಾಸ್ಟ್ ಇದರಲ್ಲಿ ನೋಡಿದ್ವಿ ನಾವು ಏನಂತ ನೋಡಿದ್ವಿ, ಜೇಮ್ಸ್ ಪ್ರಿನ್ಸಸ್ನವರು ಬ್ರಾಹ್ಮಿ ಲಿಪಿಯನ್ನು ಮೊದಲ ಬಾರಿಗೆ ಓದಿದವರು ಅಂತ ಹೇಳಿದ್ವಲ್ಲ, ಜೇಮ್ಸ್ ಪ್ರಿನ್ಸಸ್. ಅದರ ಜೊತೆಗೆ ಇವ್ರನ್ನೂ ಸಹ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಏನಂತಾನೆ ಕನಿಂಗ್ ಹ್ಯಾಮ್ ಅವರು ಕ್ರಿಸ್ತಶಕ 1871ರಿಂದ 1885 ಅವಧಿಯಲ್ಲಿ ಅಶೋಕನ ಶಾಸನಗಳ ಸಂಪುಟವನ್ನು ಹೊರತಂದ ಮೊದಲ ಶಾಸನ ಶಾಸ್ತ್ರಗಾರ ಅಂತ ಹೇಳ್ತಾ ಹೋಗ್ತಾರೆ. ಸೊ ಹೊರತಂದ ಮೊದಲ ಶಾಸನ, ಅವರು ಲಿಪಿಯನ್ನು ಓದಿದವರು, ಇವರು ಶಾಸನಗಳ ಸಂಪುಟಗಳನ್ನು ಹೊರತಂದವರು ಕನಿಂಗ್ ಹ್ಯಾಮ್ ಅಂತಕ್ಕಂಥವ್ರು. ಆ್ಯಂಡ್ ನೆಕ್ಸ್ಟು ಕರ್ನಲ್ ಮೆಕೆಂಜ್ ಅಂತಕ್ಕಂಥವ್ರು ಕ್ರಿಸ್ತಶಕ 1807ರಲ್ಲಿ ಏಸಿಯಾಟಿಕ್ ರಿಸರ್ಚರ್ಸ್ ಪತ್ರಿಕೆಯ 9ನೇ ಸಂಪುಟದಲ್ಲಿ ಶ್ರವಣಬೆಳಗೊಳಕ್ಕೆ ಸಂಬಂಧಿಸಿದಂತಹ ಬುಕ್ಕರಾಯನ ಧರ್ಮಶಾಸ್ತ್ರವನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಸೊ ನೋಡಿ ಇಲ್ಲಿ ಕನ್ನಿಂಗ್ ಹ್ಯಾಮ್ ಬಂದು ಅಶೋಕನ ಶಾಸನ, ಕರ್ನಲ್ ಮೆಕೆಂಜ್ ಅಂತಕ್ಕಂಥವ್ರು ಶ್ರವಣಬೆಳಗೊಳ ಶಾಸನ ಏನು ಬರುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವರು ತೆಗಿತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ BL ರೈಸ್ ಅಂತಕ್ಕಂಥವ್ರು, ಇದು ವೆರಿ ಇಂಪಾರ್ಟೆಂಟು. 16 ವರ್ಷಗಳ ಕಾಲ ಪ್ರತಿ ಜಿಲ್ಲೆಯ ಹಳ್ಳಿಗಳಲ್ಲೂ ಸಂಚರಿಸಿ ಶಾಸನಗಳನ್ನು ಸಂಗ್ರಹಿಸಿ 12 ಸಂಪುಟಗಳಲ್ಲಿ ಅವುಗಳನ್ನು ಪ್ರಕಟಣೆ ಮಾಡ್ತಾ ಹೋಗ್ತಾರಂತೆ. ಆ್ಯಂಡ್ ಇವರು ಒಟ್ಟು ಶಾಸನಗಳನ್ನು ಪ್ರಕಟಿಸಿದ ಎಷ್ಟು ಅಂತ ಹೇಳಿದರೆ 8869 ಅಂತ ಹೇಳ್ತಾ ಹೋಗ್ತಾರೆ. ಒಟ್ಟು ಶಾಸನಗಳು ಬಂದು 8869. ಆ್ಯಂಡ್ ನೆಕ್ಸ್ಟ್ ರೈಸ್ ಮತ್ತು ಪ್ಲೀಟ್ ಏನಿದ್ದಾರೆ, ಸೊ ಇವರಿಬ್ಬರನ್ನ ಶಾಸನ ಅಧ್ಯಯನ ಸಾಹಿತ್ಯದ ಅಶ್ವಿನಿ ದೇವತೆಗಳು. ಸೊ ನೋಡಿ ಇದು ಕೇಳಬಹುದು, ಶಾಸನ ಅಧ್ಯಯನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಎಂದು ಯಾರನ್ನು ಕರೀತಾರೆ ಅಂತ ಕೇಳಿದಾಗ ರೈಸ್ ಮತ್ತು ಪ್ಲೀಟ್ ರವರನ್ನು ಕರಿತಾ ಹೋಗ್ತಾರೆ. ಸೊ ಅದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟು ಪ್ಲೀಟ್ ಅಂತಕ್ಕಂಥದ್ದು ಅವ್ರಿಗಿನ್ನ ಒಂದು ಏನಂತಂದರೆ, ಸೊ ಕ್ರಿಸ್ತಶಕ 1878ರಲ್ಲಿ ಪ್ರಾಚೀನ ಗುಪ್ತ ರಾಜರು ಮತ್ತು ಅವರ ಉತ್ತರಾಧಿಕಾರಿಗಳ ಶಾಸನಗಳು ಎಂಬ ಮಹತ್ವದ ಕೃತಿಯನ್ನು ಪ್ರಕಟಣೆಯನ್ನು ಮಾಡ್ತಾರಂತೆ. ಪ್ರಾಚೀನ ಗುಪ್ತ ರಾಜರು ಮತ್ತು ಅವರ ಉತ್ತರಾಧಿಕಾರಿಗಳ ಶಾಸನಗಳು ಅಂತಕ್ಕಂಥ ಒಂದು ಕೃತಿಯನ್ನು ಸಹ ಪ್ರಕಟಣೆಯನ್ನು ಮಾಡ್ತಾರೆ. ಯಾರು ಅಂತಂದರೆ ಪ್ಲೀಟ್ರವರು. ಆ್ಯಂಡ್ ನೆಕ್ಸ್ಟ್ ಇವರನ್ನು ಭಾರತೀಯ ಶಾಸನಶಾಸ್ತ್ರದ ಪಿತಾಮಹ ಅಂತ ಕರೀತಾರಂತೆ. ನೋಡಿ, ಶಾಸನ ಅಧ್ಯಯನ ಸಾಹಿತ್ಯಗಳ ಅಶ್ವಿನಿ ದೇವತೆಗಳು ಅಂತಲೂ ಸಹ ಕರೀತಾರೆ. ಆ್ಯಂಡ್ ಭಾರತೀಯ ಶಾಸನಶಾಸ್ತ್ರದ ಪಿತಾಮಹ ಅಂತಲೂ ಸಹ ಕರಿತಾ ಹೋಗ್ತಾರಂತೆ ಪ್ಲೀಟ್ನ. ಸೊ ಇದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟು ನರಸಿಂಹಾಚಾರ್ಯ ಏನಿದ್ದಾರೆ, ಇವರು ಪ್ರಾಚೀನ ಶಿಲ್ಪಗಳ ಬಗ್ಗೆ ಸಂಶೋಧನಾತ್ಮಕ ಟಿಪ್ಪಣಿಯನ್ನು ಬರೆದರು. ವಾಸ್ತುಶಿಲ್ಪ, ಶಾಸನ ಮತ್ತು ನಾಣ್ಯಗಳ ಕುರಿತು ಅನೇಕ ಸಂಶೋಧನೆಯನ್ನು ನಡೆಸ್ತಾ ಬರ್ತಾರೆ ಇವರು ಸಹ. ಆ್ಯಂಡ್ ನೆಕ್ಸ್ಟು MH ಕೃಷ್ಣ ಅಂತಕ್ಕಂಥದ್ದು ಪ್ರಸಿದ್ಧ ಪುರಾತತ್ವ ತಜ್ಞರು. ಇವರ ನಿರ್ದೇಶನದಲ್ಲಿ 100ಕ್ಕೂ ಹೆಚ್ಚು ಶಾಸನಗಳು ಬೆಳಕಿಗೆ ಬರ್ತವಂತೆ. ಹಿಂದೂ ದೇಶದ ಚರಿತ್ರೆ, ಕನ್ನಡ ನಾಡಿನ ಚರಿತ್ರೆ ಮತ್ತು ಅಜಂತ ಮತ್ತು ಎಲ್ಲೋರ ಇವರ ಪ್ರಮುಖ ಕೃತಿಗಳಾಗಿರುತ್ತೆ ಅಂತೆ. ಸೊ ಇಲ್ಲಿ ಪ್ರಮುಖ ಕೃತಿಗಳನ್ನ ಕೊಡ್ತಾ ಹೋಗ್ತಾರೆ. ಹಿಂದೂ ದೇಶದ ಚರಿತ್ರೆ, ಕನ್ನಡ ನಾಡಿನ ಚರಿತ್ರೆ, ಅಜಂತ ಮತ್ತು ಎಲ್ಲೋರ ಇವರ ಪ್ರಮುಖ ಕೃತಿಗಳು. ಆ್ಯಂಡ್ ನೆಕ್ಸ್ಟು ಕುಂದಣಗಾರರು ಅಂತಕ್ಕಂಥವ್ರು ಒಬ್ಬರು ಬರ್ತಾ ಹೋಗ್ತಾರೆ. ಅವರು 1939ರಲ್ಲಿ ಇನ್ಸ್ಪಿರೇಷನ್ಸ್ ಆನ್ ನಾರ್ತನ್ ಕರ್ನಾಟಕ ಆ್ಯಂಡ್ ಕೊಲ್ಹಾಪುರ್ ಸ್ಟೇಟ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಇನ್ನು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಚಿದಾನಂದ ಮೂರ್ತಿಯವರು 1966ರಲ್ಲಿ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಸಂಶೋಧನಾ ಕೃತಿಯನ್ನು ಬರೀತಾರೆ. ಇದು ವೆರಿ ಇಂಪಾರ್ಟೆಂಟು. ಕನ್ನಡಕ್ಕೆ ಸಂಬಂಧಪಟ್ಟಂತೆ ಚಿದಾನಂದ ಮೂರ್ತಿಯವರ ಒಂದು ಕೃತಿ ಅಥವಾ ಇದು ಸಂಶೋಧನಾ ಕೃತಿನ ಅಥವಾ ಯಾವ ಒಂದು ಕೃತಿ ಅಂತ ಸಹ ಕೇಳ್ತಾ ಹೋಗ್ಬೋದು. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತಕ್ಕಂಥದ್ದು ಒಂದು ಸಂಶೋಧನಾ ಕೃತಿ. ಓಕೆ, ಸೊ ಇದನ್ನು ಸಹ ನೀಟಾಗಿ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಶಾಸನ ಸಾಮಗ್ರಿಗಳು ಅಂತ ಕೇಳಿದರೆ ಶಾಸನವನ್ನು ಯಾವುದರಿಂದ ಮಾಡ್ತಿದ್ರು ಅಂತ, ಸೊ ಲೋಹ, ಶಿಲೆ, ಮಣ್ಣು ಮೂರನ್ನು ಬಳಸ್ಕೊಂಡು ಆ ಒಂದು ಶಾಸನಗಳನ್ನು ತಯಾರು ಮಾಡ್ತಾಯಿದ್ರಂತೆ. ಆ್ಯಂಡ್ ನೆಕ್ಸ್ಟು ಲಿಪಿ ಶಾಸ್ತ್ರ ಯಾವ್ದು ಬರುತ್ತೆ ಈ ಶಾಸನಗಳಲ್ಲಿ ಅಂತ ಹೇಳಿದಾಗ ಸಿಂಧು ಲಿಪಿ, ಬ್ರಾಹ್ಮಿ ಲಿಪಿ, ಖರೋಷ್ಠ ಲಿಪಿ ಆ್ಯಂಡ್ ದೇವನಾಗರಿ ಲಿಪಿ. ಇಷ್ಟು 4 ಲಿಪಿಗಳು ಲಿಪಿ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಅಥವಾ ಶಾಸನಗಳನ್ನು ಬರೆಸೋದಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಲಿಪಿಗಳು. ಆ್ಯಂಡ್ ನೆಕ್ಸ್ಟು ಇನ್ನು ಶಾಸನ ಪ್ರಕಾರ ಅಂತ ಹೇಳಿದಾಗ ನಾನು ಹೇಳಿದ್ದೆ ಅಲ್ವಾ, ದಾನ ಆಗಿರ್ಬೋದು ಆ್ಯಂಡ್ ವೀರಗಲ್ಲು ಆಗಿರ್ಬೋದು, ಮಾಸ್ತಿ ಆಗಿರ್ಬೋದು ಆ್ಯಂಡ್ ದಾನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಸೊ ಅಷ್ಟು ಬಂದಿದ್ವಲ್ಲ. ಅದ್ರ ಜೊತೆಗೆ ಇನ್ನೂ ಕೊಟ್ಟಿದ್ದಾರೆ ನೋಡಿ, ದಾನ ಶಾಸನ. ಓಕೆ, ದಾನ ಅಂದರೆ ಕೊಡುಗೆಯನ್ನು ಕೊಡ್ತಕ್ಕಂಥದ್ದು. ಆ್ಯಂಡ್ ಪ್ರಶಸ್ತಿ ಶಾಸನ ಅಂತ ಹೇಳಿದರೆ ಯಾರು ಗೆಲ್ತಾರೋ ಅವ್ರಿಗೆ ಬಹುಮಾನ ಸಿಗುತ್ತೋ ಅದನ್ನು ಒಂದು ಬರೆಸ್ತಕ್ಕಂಥದ್ದಂತೆ ಪ್ರಶಸ್ತಿ ಅಂತ. ಇಟ್ ಮೀನ್ಸ್ ಗೆಲ್ದವ್ರಿಗೆ ಬಹುಮಾನ ಕೊಡ್ತಾರಲ್ಲ ಅಥವಾ ಅವರ ಒಂದು ಜಯ ಇರುತ್ತಲ್ಲ, ಸೊ ಅದ ಒಂದು ಪ್ರಶಸ್ತಿ ಶಾಸನಕ್ಕೆ
ಬರೆಸ್ತಾ ಹೋಗ್ತಿದ್ರಂತೆ. ಆ್ಯಂಡ್ ವೀರಗಲ್ಲು ಆಲೆ ಹೇಳಿದ್ವಿ, ಮಾಸ್ತಿಗಲ್ಲು ಓಕೆ. ಅದರ ಜೊತೆಗೆ ನಿಷಿದಿಗಲ್ಲು, ಯೂಪ ಶಾಸನ, ಕೂಟ ಶಾಸನ ಈ ಥರ ಒಂದು ಶಾಸನಗಳು ಬರ್ತಾ ಇದ್ವಂತೆ. ಆ್ಯಂಡ್ ನೆಕ್ಸ್ಟ್ ಇನ್ನು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದಾಗ ಕೆಲವೊಂದು ಕನ್ನಡಕ್ಕೆ ಸಂಬಂಧಪಟ್ಟಂಥ ಅಥವಾ ಶಾಸನಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಇನ್ಫಾರ್ಮೇಷನ್ ಇನ್ನು ಮುಂದೆ ಸಿಗ್ತಾ ಹೋಗುತ್ತೆ ನೋಡಿ. ಕನ್ನಡ ಇತಿಹಾಸ ತಿಳಿಯಲಿರ್ತಕ್ಕಂಥ ಪ್ರಮುಖ ಶಾಸನ ಯಾವುದು ಅಂತ ಕೇಳಿದ್ರೆ ಕನ್ನಡ ಮೊದಲ ಪದ ದೊರೆತಿರುವ ಶಾಸನ ಯಾವುದು? ಹಿಜಿಲ. ಸೊ ಇದು ಸುಮಾರು ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಕನ್ನಡದ ಮೊಟ್ಟ ಮೊದಲ ಪದ ಯಾವುದು ಅಂತ ಕೇಳಿದರೆ ಆ್ಯಂಡ್ ಅದು ಸಿಕ್ಕಂಥ ಒಂದು ಶಾಸನ ಸಹ ಕೇಳ್ತಾ ಹೋಗ್ತಾರೆ. ಇಲ್ಲಿ ಕನ್ನಡದ ಮೊಟ್ಟ ಮೊದಲ ಪದ ಬಂದು ಹಿಜಿಲ. ಇದು ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಕಾಣಬಹುತ್ತದೆ. ಹಿಜಿಲ ಎಂದರೆ ಕೋಟೆ ಅಥವಾ ಊರು ಎಂದರ್ಥ. ಸೊ ನೋಡಿ ಇಲ್ಲಿ ಗಂಟ ಹಿಜಿಲ ಪದ ಯಾವೊಂದು ಇದರಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಹೋಗ್ತಿದ್ರು. ಬಟ್ ಇಲ್ಲಿ ಇನ್ನೊಂದು ಮುಖ್ಯ ಪಾಯಿಂಟ್ ಅಂತಂದರೆ ಹಿಜಿಲ ಅಂದರೆ ಕೋಟೆ ಅಥವಾ ಊರು ಎಂಬರ್ಥ. ಇದು ವೆರಿ ಇಂಪಾರ್ಟೆಂಟು. ಸೊ ತಮಿಳಿನಲ್ಲಿ ಎಯಿಲ್ ಅಂತ ಕರೀತಾರಂತೆ. ಆ್ಯಂಡ್ ಹಿಜಿಲ ಅಂತಕ್ಕಂಥ ಪದ ಅರ್ಥ ಬಂದು ಕೋಟೆ ಅಥವಾ ಊರು ಅಂತ ಆಗ್ತಾ ಹೋಗುತ್ತೆ. ಆ್ಯಂಡ್ ಈ ಪದ ಕನ್ನಡದೆಂದು ತಿಳಿಸಿದವರು DL ನರಸಿಂಹಾಚಾರ್ಯ. ಇದು ವೆರಿ ಇಂಪಾರ್ಟೆಂಟು ನೋಡಿ. ಹೇಗೆ ನಮಗೆ ಬ್ರಹ್ಮಗಿರಿ ಶಾಸನದಲ್ಲಿ ಸಿಕ್ತು ಅಂತ ಹೇಳ್ತೀವೋ ಅದರ ಜೊತೆಗೆ ಅದು ಕನ್ನಡದ ಪದ ಅಂತ ತಿಳಿಸ್ಕೊಟ್ಟರು DL ನರಸಿಂಹಾಚಾರ್ಯವರು. ಆ್ಯಂಡ್ ನೆಕ್ಸ್ಟು ಕನ್ನಡದ ಸಾಲುಗಳನ್ನು ಹೊಂದಿರುವ ಕನ್ನಡದ ಮೊದಲ ಶಾಸನ ಯಾವುದು ಅಥವಾ ಕನ್ನಡದ ಮೊದಲ ಶಾಸನ ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಇಲ್ಲಿ ಹಲ್ಮಿಡಿ ಶಾಸನ. ಸೊ ಇತ್ತೀಚೆಗೆ ಒಂದು ತಾಳಗುಂದ ಶಾಸನ ಅಂತಲೂ ಹೇಳ್ತಾ ಕನ್ನಡ ಸಾಲಲ್ಲ, ಅದು ಪ್ರಪ್ರಥಮ ಶಾಸನ ಅಂತ ಕೇಳ್ತಾ ಹೋಗ್ತಾರೆ. ಬಟ್ ಇದು ಇಲ್ಲಿ ತನಕನೂ ಹೇಳಿರ್ತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲ ಶಾಸನ ಬಂದು ಹಲ್ಮಿಡಿ ಶಾಸನನೇ. ಇದರ ಕಾಲ ಬಂದು ಕ್ರಿಸ್ತಶಕ 450. ಈ ಶಾಸನವನ್ನು ಬರೆಸಿದವರು ಕದಂಬ ವಂಶದ ಅರಸ ಕಾಕುತ್ಸವರ್ಮ ಎಂದು HM ಕೃಷ್ಣ ಸೇರಿದಂತೆ ಹಲವು ವಿದ್ವಾಂಸರು ನಿರ್ಣಯಿಸಿದ್ದಾರಂತೆ. ಸೊ ಅಂದರೆ ಹಲ್ಮಿಡಿ ಶಾಸನವನ್ನು ಬರೆಸಿದವರು ಕಾಕುತ್ಸವರ್ಮ ಕ್ರಿಸ್ತಶಕ 450ರಲ್ಲಿ ಅಂತ HM ಕೃಷ್ಣರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ 7ನೇ ಶತಮಾನದಲ್ಲಿ ಬಾದಾಮಿ ಕಪ್ಪೆ ಅರಭಟನ ಶಾಸನ ತ್ರಿಪದಿಯಲ್ಲಿ ರಚನೆಗೊಂಡ ಕನ್ನಡದ ಮೊಟ್ಟ ಮೊದಲ ಶಾಸನವಾಗಿದೆ. ಸೊ ನೋಡಿ ಇಲ್ಲಿ ಕನ್ನಡ ಸಾಲುಗಳನ್ನು ಹೊಂದಿರುವ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳಿದಾಗ ಹಲ್ಮಿಡಿ ಶಾಸನ. ಬಟ್ ತ್ರಿಪದಿಯಲ್ಲಿ ರಚನೆಗೊಂಡ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳಿದ್ರೆ ಕಪ್ಪೆ ಅರಭಟನ ಶಾಸನ ಅಥವಾ ಬಾದಾಮಿ ಶಾಸನ ಅಂತಲೂ ಹೇಳ್ತಾ ಹೋಗಬಹುದು. ಇದರ ಕಾಲ ಬಂದು 7ನೇ ಶತಮಾನ. ಇದು ವೆರಿ ಇಂಪಾರ್ಟೆಂಟು, ಸುಮಾರು ಸರಿ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರ್ತಕ್ಕಂಥದ್ದು. ಸೊ ನೋಡಿ ಕನ್ಫ್ಯೂಸ್ ಆಗಿಬಿಡಿ. ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ, ತ್ರಿಪದಿಯಲ್ಲಿ ರಚನೆಗೊಂಡ ಕನ್ನಡದ ಮೊಟ್ಟ ಮೊದಲ ಶಾಸನ ಕಪ್ಪೆ ಅರಭಟನ ಶಾಸನ ಅಥವಾ ಬಾದಾಮಿ ಶಾಸನ. ನೋಡಿ ಕ್ವಶನ್ಸ್ನ ಕೇಳ್ತಾ ಹೋಗಿದ್ದಾರೆ. ಯಾವ ರೀತಿ ಕೇಳಿದ್ದಾರೆ ಅಂತ. ಐಹೊಳೆ ಶಾಸನವು ಕನ್ನಡದ ಪ್ರಾಚೀನ ಶಾಸನವಾಗಿದೆ ಅಂತ ಕೇಳಿದರೆ. ಸೊ ಇಲ್ಲಿ ಐಹೊಳೆ ಶಾಸನ ಅಂತ ಕೊಟ್ಟಿದ್ದಾರೆ. ಸೊ ಐಹೊಳೆ ಶಾಸನ ಅಲ್ಲ, ಹಲ್ಮಿಡಿ ಶಾಸನವು ಕನ್ನಡದ ಪ್ರಾಚೀನ ಶಾಸನವಾಗಿದೆ. ಸೊ ನಮ್ಗೆ ಗೊತ್ತಿದೆ ಕ್ರಿಸ್ತಶಕ 450ರಲ್ಲಿ. ಆ್ಯಂಡ್ ನೆಕ್ಸ್ಟ್ 2ನೇ ಕ್ವಶನ್ ಕೊಡ್ತಾ ಹೋಗ್ತಾರೆ. ಡ್ಯಾಶ್ ಶಾಸನವು ಕನ್ನಡದ ಮೊದಲ ಶಾಸನ ಅಂತ. ಸೊ ಹಲ್ಮಿಡಿ ಶಾಸನ. ಸೊ ಯಾಕಂದರೆ ಇದು ಎಕ್ಸಾಮ್ ಯಾವ ರೀತಿ ಕ್ವಶನ್ಸ್ಗಳನ್ನ ಚೇಂಜ್ ಮಾಡಿ ಕೊಡ್ತಾರೆ ಅದಕ್ಕೊಂದು ಎಕ್ಸಾಂಪಲ್. ಆ್ಯಂಡ್ ನೆಕ್ಸ್ಟು ಕಾರ್ನವಾಲಿಸ್ ಕನ್ನಡ ಶಾಸನ ಸಂಪುಟವನ್ನು ಹೊರತಂದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ನಾವು ನೋಡಿದ್ವಿ ಇಲ್ಲಿ ಅಲ್ವಾ BL ರೈಸ್ರವರು ಲಾಸ್ಟ್ ಒಂದು ಇದ್ರಲ್ಲಿ ನೋಡಿದ್ವಿ. ಸೊ EP ರೈಸ್, BL ರೈಸ್, ಕಿಟಲ್ ಜಿಗ್ಲರ್ ಅಂತ ಕೊಟ್ಟಿದ್ದಾರೆ. ಸೊ ನೋ, BL ರೈಸ್ ನೋಡಿದ್ವಿ ಅಲ್ಲ ಇಲ್ಲಿ BL ರೈಸ್ ನೋಡಿ ಕನ್ನಡ ಶಾಸನ ಅಧ್ಯಯನ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಎಂದು ಕರೀತಾರೆ ಅಂತ ಹೇಳಿದ್ವಿ. ಸೊ BL ರೈಸ್ರವರು ಆನ್ಸರು. ಆ್ಯಂಡ್ ನೆಕ್ಸ್ಟ್ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಜಿನವಲ್ಲಭನ ಶಾಸನದಲ್ಲಿ ಸಿಗುತ್ತೆ ಅಂತ ಕೇಳಿದರೆ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಬಾದಾಮಿ ಶಾಸನ, ಕಪ್ಪೆ ಅರಭಟನ ಶಾಸನ ಅಂತ ನಾವು ನೋಡ್ತಾ ಹೋದ್ವಿ. ಆ್ಯಂಡ್ ನೆಕ್ಸ್ಟ್ ಹಲ್ಮಿಡಿ ಶಾಸನ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಹಲ್ಮಿಡಿ ಶಾಸನ ಹಳಗನ್ನಡದ ಹಲ್ಮಿಡಿ ಶಾಸನ ಹಳಗನ್ನಡದ ಭಾಷಾ ರೂಪದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದು ಹಲ್ಮಿಡಿ ಶಾಸನ ಇರ್ತಕ್ಕಂಥದ್ದು ಪೂರ್ವದ ಹಳೆಗನ್ನಡ. ಸೊ ಹಳಗನ್ನಡ ಅಲ್ಲ, ಪೂರ್ವದ ಹಳಗನ್ನಡ. ಸೊ ನಮ್ಗೆ ಗೊತ್ತಿದ್ವಲ್ವ 450ರ ಇದರಲ್ಲಿ ಬರ್ತಕ್ಕಂಥದ್ದು. ಸೊ ಪೂರ್ವದ ಹಳಗನ್ನಡ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗಬೇಕು, ಹಳಗನ್ನಡ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡಿ. ಕರ್ನಾಟಕದಲ್ಲಿ ದೊರೆತ ಅಶೋಕನ ಮಸ್ಕಿ ಶಾಸನವನ್ನು ಡ್ಯಾಶ್ ಲಿಪಿಯಲ್ಲಿ ಬರೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದು ಸಹ ನಾವು ನೋಡ್ತಾ ಬಂದ್ವಿ ಇಲ್ಲಿ ತನಕ. ಸೊ ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲಾಗಿದೆ. ಸೊ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡಿ. ಸುರಚಾಪಂಬೋಲ್ ವಿದ್ಯುಲ್ಲತೆಯೋಳ್ ಎಂಬುಕ್ತಿ ಈ ಶಾಸನದಲ್ಲಿ ಕಾಣಬಹುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಯ್ನಾಗಿ ಏನು ಸುರಚಂಪಬೋಲ್ ವಿದ್ಯುಲ್ಲತೆಯೋಳ್ ಅಂತಕ್ಕಂಥದ್ದು ನಮಗೆ ಆಲ್ಮೋಸ್ಟ್ ಗೊತ್ತಿಲ್ಲದೆ ಇರ್ತಕ್ಕಂಥ ವರ್ಡು. ಯಾಕಂದರೆ ಇಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಗ್ಬೋದು, ಬಟ್ ಎಲ್ಲೋ ಒಂದು ಕಡೆ ನೋಡಿದಾಗ ಗೊತ್ತಿರ್ಬೋದು, ಬಟ್ ಇದು ರೇರ್ ವರ್ಡು. ಸೊ ಹಾಗಾಗಿ ಈ ಥರ ಕ್ವಶನ್ಸ್ಗಳನ್ನ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ನೀವು ಶಾಸನಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತೊಗೊಳ್ತಕ್ಕಂಥದ್ದು ಒಳ್ಳೆಯದು. ಸೊ ನೋಡಿ ಇಲ್ಲಿ ಹಲ್ಮಿಡಿ ಶಾಸನದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಾಲುಗಳಾಗ್ತಾ ಹೋಗುತ್ತೆ.
ನೆಕ್ಸ್ಟು ಕಪ್ಪೆ ಅರಬಟನ ಶಾಸನದ ಕಾಲ ಅಂತ ಕೇಳಿದರೆ, ಸೊ ನಾವು ಹೇಳಿದ್ವಿ ಇಲ್ಲಿ 7ನೇ ಶತಮಾನ ಅಂತ ಕೊಟ್ಟಿದ್ರು ಹಿಂದೆ ಇದರಲ್ಲಿ. ಸೊ ಇಲ್ಲಿ ಕ್ರಿಸ್ತಶಕ 700 ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಕ್ರಿಸ್ತಶಕ 700 ಅಥವಾ 7ನೇ ಶತಮಾನ ಎರಡರಲ್ಲಿ ಯಾವ್ದು ಬೇಕಾದ್ರೂ ಕೊಡಬಹುದು. ಸೊ ಕಪ್ಪೆ ಅರಬಟನ ಶಾಸನ ಅಥವಾ ಬಾದಾಮಿ ಶಾಸನ ಅಥವಾ ತ್ರಿಪದಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಶಾಸನ ಅಂತ ಹೇಳ್ತಾ ಹೋಗ್ಬೋದು. ಸೊ ಆಪ್ಷನ್ 2. ನೆಕ್ಸ್ಟ್ ಪಂಪನಿಗೆ ಸಂಬಂಧಿಸಿದ ಶಾಸನ ಅಂತ ಕೇಳಿದರೆ ಇಲ್ಲಿ ಕುರ್ಕಾಲ ಶಾಸನ. ನೆಕ್ಸ್ಟ್ ಹಲ್ಮಿಡಿ ಶಾಸನದ ಕಾಲ ಕ್ರಿಸ್ತಶಕ 450. ನೆಕ್ಸ್ಟ್ ಕನ್ನಡದ ಶಾಸನಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಅಂತ ಕೇಳಿದರೆ EP ರೈಸ್, BL ರೈಸ್, MH ಕೃಷ್ಣ, M ಚಿದಾನಂದ ಮೂರ್ತಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ನಾವು ನೋಡಿದ್ವಿ ಕನ್ನಡದ ಶಾಸನಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಕೀರ್ತಿ M ಚಿದಾನಂದ ಮೂರ್ತಿ. ಸೊ ನೋಡಿದ್ವಿ ಅಲ್ವಾ, ಇದು ಕನ್ನಡ ಶಾಸನ ಸಾಂಸ್ಕೃತಿಕ ಅಧ್ಯಯನ ಎಂಬ ಸಂಶೋಧನಾ ಕೃತಿಯನ್ನು ಬರೆದು ಚಿದಾನಂದ ಮೂರ್ತಿಯವರು ಈ ಒಂದು ಪ್ರಕೃತಿನ ಮಾಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು M ಚಿದಾನಂದ ಮೂರ್ತಿ. ನೆಕ್ಸ್ಟು ಬಾದಿಪ್ಪ ಕಲಿಕೆ ಕಲಿಯು ವಿಪರೀತನ್ ಈ ಸಾಲು ಇಲ್ಲಿಯ ಶಾಸನದಲ್ಲಿ ಕಂಡುಬರ್ತದೆ ಅಂತ ಹೇಳ್ತಾ ಹೋಗ್ತಾರೆ. ಬಾದಿಪ್ಪ ಕಲಿಗೆ ಕಲಿಯು ವಿಪರೀತನ್ ಈ ಸಾಲು ಕಂಡುಬರ್ತಕ್ಕಂಥದ್ದು ಬಾದಾಮಿ ಶಾಸನ ಅಥವಾ ಕಪ್ಪೆ ಅರಬಟನ ಶಾಸನ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಫ್ರೆಂಡ್ಸ್, ಕ್ರಿಸ್ತಶಕ 450ರಲ್ಲಿ ರಚಿತವಾದ ಶಾಸನ. ಸೊ ಗೊತ್ತು, ಇದೆಲ್ಲ ರಿಪೀಟ್ ಆಗಿರ್ತಕ್ಕಂಥ ಕ್ವೆಶನು ಹಲ್ಮಿಡಿ ಶಾಸನ. ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದ ನೋಡಿ, ತಮಟಕಲ್ಲು ಶಾಸನದ ಕಾಲ ಯಾವುದು ಅಂತ ಕೇಳಿದರೆ ಕ್ರಿಸ್ತಶಕ 500. ಸೊ ಇದೆಲ್ಲ ಇನ್ಫಾರ್ಮೇಷನ್ ಮುಂದೆ ಬರ್ತಾ ಹೋಗುತ್ತೆ, ನೋಡೋಣ. ನೆಕ್ಸ್ಟ್ ಕನ್ನಡದ ಮೊದಲ ತ್ರಿಪದ ಶಾಸನ ಬಾದಾಮಿ ಶಾಸನ. ಸೊ ನೋಡಿ ಇದೆಲ್ಲ ಮತ್ತೆ ರಿಪೀಟೆಡ್. ಕಪ್ಪೆ ಅರಬಟನ ಶಾಸನ ಯಾವ ಊರಿನಲ್ಲಿದೆ? ಬಾದಾಮಿ ಶಾಸನ. ಸೊ ಶಾಸನ ಊರಿನಲ್ಲಿದೆ ಅಂತ ಕೇಳಿದರೆ ಬಾದಾಮಿ. ಆ್ಯಂಡ್ ಕನ್ನಡದ ಮೊದಲ ತ್ರಿಪದ ಶಾಸನ, ಸೊ ರಿಪೀಟೆಡು. ಆ್ಯಂಡ್ ಕನ್ನಡದ ಮೊದಲ ಕಾವ್ಯಾತ್ಮಕ ಶಾಸನ. ಸೊ ನೋಡಿ ಇಲ್ಲಿ ಕಾವ್ಯಾತ್ಮಕ ತ್ರಿಪದ ಎರಡೂ ಸಹ ಕೊಡ್ತಾ ಹೋಗಿದ್ದಾರೆ. ಆನ್ಸರು ಬಾದಾಮಿ ಶಾಸನ ಒಂದು, ತ್ರಿಪದಿ ಶಾಸನ ಮತ್ತು ಕಾವ್ಯಾತ್ಮಕ ಶಾಸನ ಎರಡು ಸಹ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಜಿಲ ಪದ ಪ್ರಯೋಗವು ಈ ಶಾಸನದಲ್ಲಿ ಇದೆ ಅಂತ ಹೇಳಿದರೆ ಬ್ರಹ್ಮಗಿರಿ ಶಾಸನ. ಹೌದಲ್ವಾ, ಅಶೋಕನ ಒಂದು ಬ್ರಹ್ಮಗಿರಿ ಶಾಸನದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಆ್ಯಂಡ್ ನೆಕ್ಸ್ಟ್ ಇದರ ಬಗ್ಗೆ ಒಂದು ಫುಲ್ ಇನ್ಫಾರ್ಮೇಷನ್ ಡೀಟೇಲ್ಸ್ನ ಈಗ ನೆಕ್ಸ್ಟ್ ಇದರಲ್ಲಿ ನೋಡ್ತಾ ಹೋಗೋಣ. ನೋಡಿ ಫಸ್ಟ್ಗೆ ಕಾಕುತ್ಸವರ್ಮನ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಕ್ರಿಸ್ತಶಕ 450. ಸೊ ನೋಡಿ ಹಲ್ಮಿಡಿ ಶಾಸನದಲ್ಲಿ ಏನಿದೆ, ಸೊ ನೋಡಿದ್ವಿ ಅಶೋಕನ ಶಾಸನ ಬಂದು ಅದು ಬ್ರಹ್ಮಗಿರಿ ಶಾಸನ. ಸೊ ಹಲ್ಮಿಡಿ ಶಾಸನ ಪ್ರಸ್ತುತ ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ನೋಡಿ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ಈಗ ಮೈಸೂರಿನ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಇದನ್ನು ಇಟ್ಟಿದ್ದಾರಂತೆ. ಇದನ್ನು ಕನ್ನಡದ ಪ್ರಥಮ ಶಿಲಾಶಾಸನ ಎಂದು ಸಹ ಪರಿಗಣನೆಯನ್ನು ಮಾಡ್ತಾ ಹೋಗ್ತಾರೆ, ಹೌದಲ್ವಾ. ಆ್ಯಂಡ್ ಈ ಶಾಸನವನ್ನು ಕದಂಬರ ಆಳ್ವಿಕೆಯಲ್ಲಿ ನರಿದಾವಿಳೆ ಪ್ರಾಂತ್ಯದ ಅಧಿಕಾರಿಗಳಾದ ಮೃಗೇಶ ಮತ್ತು ನಾಗ ಎಂಬುವರು ಕೇಕೆ ಮತ್ತು ಪಲ್ಲವರೊಡನೆ ಹೋರಾಡಿ ಜಯಗಳಿಸಿದ ವಿಜಯ ಅರಸ ಎಂಬುವನಿಗೆ ಶೌರ್ಯದ ಕೊಡುಗೆಯಾಗಿ ಹಲ್ಮಿಡಿ ಮತ್ತು ಮೂಳವಳ್ಳಿಗಳೆಂಬ 2 ಗ್ರಾಮಗಳನ್ನು ಹುಂಬಳ್ಳಿಯಾಗಿ, ಇಲ್ಲಿ ಮೇಯ್ನಾಗಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇದು ಒಂದು ದಾನ ಶಾಸನ ಅಥವಾ ದಾನ ಅಥವಾ ದತ್ತಿ ಅಂದರೆ ಇಟ್ ಮೀನ್ಸ್ ಒಬ್ಬರಿಗೆ ಕೊಡುಗೆಯಾಗಿ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನು ದಾನ ಶಾಸನ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಆ್ಯಂಡ್ ಹಲ್ಮಿಡಿ ಶಾಸನ ಮೊದಲ ಒಂದು ಶಾಸನ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಹುಂಬಳ್ಳಿ ಅಂದರೆ ದಾನ ಅಥವಾ ದತ್ತಿ ಅಂತಕ್ಕಂಥ ಅರ್ಥ ಬರ್ತಾ ಹೋಗುತ್ತೆ. ಸೊ ಅದನ್ನು ನೀವು ನೋಡ್ಕೊಳ್ತಾ ಹೋಗಿ. ಸೊ ಆ್ಯಂಡ್ ಇದರಲ್ಲಿ ಹೆಚ್ಚಾಗಿ ಸಂಸ್ಕೃತ ಪದಗಳು ಕಂಡು ಬಂದರೂ ವಾಕ್ಯ ರಚನೆ ಮಾತ್ರ ಕನ್ನಡದಲ್ಲಿ ಆಗಿರೋದ್ರಿಂದ ಇದನ್ನು ಕನ್ನಡದ ಪ್ರಥಮ ಶಾಸನ ಅಥವಾ ಮೊಟ್ಟ ಮೊದಲ ಶಾಸನ ಅಂತ ಕರಿತಾ ಹೋಗ್ತಾರಂತೆ. ಆ್ಯಂಡ್ ನೆಕ್ಸ್ಟ್ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಶಾಸನ. ಸೊ ನೋಡಿ ಈಗ ಪಾಯಿಂಟ್ ವೈಸ್ ಕೊಡ್ತಾ ಹೋಗಿದ್ದಾರೆ. ಹಲ್ಮಿಡಿ ಶಾಸನ ಇದು ಬಂದು ಕ್ರಿಸ್ತಶಕ 450ರಲ್ಲಿ ಬಂದಿರತಕ್ಕಂಥದ್ದು. ಆ್ಯಂಡ್ ಹಲ್ಮಿಡಿ ಶಾಸನ ದೊರೆತ ಸ್ಥಳ ಬಂದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮ. ಆ್ಯಂಡ್ ಹಲ್ಮಿಡಿ ಶಾಸನ ಇರ್ತಕ್ಕಂಥದ್ದು ಪೂರ್ವ ಹಳಗನ್ನಡದಲ್ಲಿ. ಆ್ಯಂಡ್ ಈ ಶಾಸನ ರಚನಾ ಯಾರ ಒಂದು ಕಾಲದಲ್ಲಿ ಆಗಿದ್ದು ಅಂದರೆ ಕಾಕುತ್ಸವರ್ಮನ ಒಂದು ಕಾಲದಲ್ಲಿ. ಆ್ಯಂಡ್ ಹಲ್ಮಿಡಿ ಶಾಸನ ಒಂದು ದಾನ ಅಥವಾ ದತ್ತಿ, ಅಲ್ಲಿ ಹೇಳಿದ್ವಲ್ವಾ, ದಾನ ಅಥವಾ ದತ್ತಿ ಶಾಸನ ಅಥವಾ ಹುಂಬಳ್ಳಿ ಶಾಸನ ಅಂತಲೂ ಸಹ ಹೇಳ್ತಾ ಹೋಗ್ಬೋದು. ಆ್ಯಂಡ್ ಇಲ್ಲಿ ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖಿತ ಮೃಗೇಶ ಮತ್ತು ನಾಗರ ಎಂಬ ಬೆಟ್ಟರ ನಾಡು ನರಿದಾವಿಳೆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಹಲ್ಮಿಡಿ ಶಾಸನದ ಭಾಷೆ ಪೂರ್ವ ಹಳಗನ್ನಡ ಎಂದು ಹೇಳಿದವರು ಯಾರು? ಇದು ವೆರಿ ಇಂಪಾರ್ಟೆಂಟು. ನರಸಿಂಹಾಚಾರ್ ಮತ್ತು ರೈಸ್ ಅಂತಕ್ಕಂಥದ್ದು. ಸೊ ನಾವು ಆಲ್ರೆಡಿ ನೋಡಿದ್ವಲ್ವ, ಹಿಂದೆ ಬಂದಿತ್ತು. ಸೊ ಆ್ಯಂಡ್ ನೆಕ್ಸ್ಟು ಹಲ್ಮಿಡಿ ಶಾಸನದ ಮೇಲೆ ಪ್ರಭಾವ ಬೀರಿರುವ ಅನ್ಯ ಭಾಷೆ ಅಂತ ಸಂಸ್ಕೃತ. ಸೊ ನಾವು ನೋಡಿದ್ವಿ ಹಲ್ಮಿಡಿ ಶಾಸನದಲ್ಲಿ ಸಂಸ್ಕೃತ ಇದ್ದರೂ ಸಹ ವಾಕ್ಯಗಳು ಕನ್ನಡದಲ್ಲಿ ಇರ್ತಕ್ಕಂಥದ್ದಾಗಿರೋದ್ರಿಂದ ನಾವು ಅದನ್ನು ಕನ್ನಡ ಶಾಸನ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಸಂಸ್ಕೃತನೂ ಸಹ ಆ್ಯಡ್ ಆಗಿದೆ. ಆ್ಯಂಡ್ ನೆಕ್ಸ್ಟು ಶಾಸನದಲ್ಲಿ ಕಂಡುಬರುವಂಥ ಸಮಾಸದ ಉದಾಹರಣೆ ಅಂದರೆ ಪೆತ್ತ ಜಯನ್ ಅಂತಕ್ಕಂಥದ್ದು. ಸೊ ಇದು ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ಯಾಕಂದರೆ ಇವೆಲ್ಲ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ರಿಪೀಟೆಡ್ ಆಗಿರ್ತಕ್ಕಂಥದ್ದು ಅಥವಾ ಬಂದಿರತಕ್ಕಂಥದ್ದು, ಯಾವಾಗಲೂ ಒಂದು ಎಕ್ಸಾಮಲ್ಲಿ ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಅದನ್ನು ಪಾಯಿಂಟ್ ವೈಸ್ ಮಾಡಿ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಸೊ ಪೊಗಳೆ ಪೊಟ್ಟಣ ಎಂಬುದು ಕರ್ಮಿಣಿ ರೂಪ ಅಂತ ಹೇಳ್ತಾ ಹೋಗ್ತಾರೆ. ಸೊ ಶಾಸನದ ಮೊದಲ 2 ಸಾಲುಗಳಲ್ಲಿ ಕಂಡುಬರುವ ಸ್ತುತಿ ವಿಷ್ಣು ಸ್ತುತಿಯಂತೆ.
ಆ್ಯಂಡ್ ನೆಕ್ಸ್ಟು ಕುರುಂಬಿಡಿ ಎಂದರೆ ಸಣ್ಣ ದಾನ. ಕುರುಂಬಿಡಿ ಅಂದರೆ ಸಣ್ಣ ದಾನ ಎಂದು ಅರ್ಥ ಬರುತ್ತೆ. ಸೊ ಇದು ಕೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಸಮಾನಾರ್ಥಕ ಪದಗಳು ಅಥವಾ ಕುರುಂಬಿಡಿ ಎಂದರೆ ಏನು ಅಂತ ಕೇಳ್ಬೋದು, ಅಥವಾ ಕುರುಂಬಿಡಿ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಸಹ ಕೇಳ್ತಾ ಹೋಗ್ಬೋದು. ಆ್ಯಂಡ್ ನೆಕ್ಸ್ಟು ಶಾಸನದ ವಸ್ತು ಬಂದು 3 ದಾನಗಳ ಉಲ್ಲೇಖ ಅಂತ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟು ಹಲ್ಮಿಡಿ ಮೂಳಿವಳ್ಳಿ ಗ್ರಾಮಗಳನ್ನು ಹುಂಬಳ್ಳಿಯಾಗಿ ಕೊಟ್ಟಿದ್ದು ವಿಜಯ ಅರಸನಿಗೆ. ಸೊ ಹಿಂದೆ ನೋಡಿದಲ್ವ ವಿಜಯ ಅರಸನಿಗೆ. ಆ್ಯಂಡ್ ಶಾಸನದಲ್ಲಿ ಕಂಡುಬರೋ ಒಟ್ಟು ಸಾಲುಗಳು ಅಂತ ಹೇಳಿದ್ರೆ 16 ಅಂತೆ. ಸೊ ನೋಡಿ, ಇದು ಇಲ್ಲಿ ತನಕ ಅಷ್ಟು ಗೊತ್ತಿಲ್ಲ. ಶಾಸನದಲ್ಲಿ ಕಂಡುಬರೋ ಒಟ್ಟು ಸಾಲುಗಳು 16 ಸಾಲುಗಳಂತೆ. ಆ್ಯಂಡ್ ಈಗ ಈ ಶಾಸನ ಇರುವುದು ಮೈಸೂರು ಪ್ರಾಚ್ಯ ವಸ್ತು ಸಂಗ್ರಹಾಲಯ. ಅಂದರೆ ಇಟ್ ಮೀನ್ಸ್ ಇಲ್ಲೆಲ್ಲ ನಾವೇನು ಹೇಳಿದ್ವಿ ಇದೆಲ್ಲ ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟಂಥದ್ದು. ಹಲ್ಮಿಡಿ ಶಾಸನದಲ್ಲಿ ಇರ್ತಕ್ಕಂಥ ಒಟ್ಟು ಸಾಲುಗಳು 16. ಈಗ ಈ ಶಾಸನ ಇರ್ತಕ್ಕಂಥದ್ದು ಮೈಸೂರು ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಬಾದಾಮಿ ಶಾಸನ ಅಥವಾ ಬಾದಾಮಿ ಕಪ್ಪೆರಪಟನ ಶಾಸನ ಅಥವಾ ತ್ರಿಪದಿ ಶಾಸನ ಅಂತ ಏನು ಹೇಳ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬಾದಾಮಿ ಶಾಸನ ಒಂದು ಪ್ರಶಸ್ತಿ ಶಾಸನ ಅಂತ ಹೇಳ್ತಾ ಹೋಗ್ತಾರೆ. ಸೊ ಪ್ರಶಸ್ತಿ ಅಂದರೆ ಇಟ್ ಮೀನ್ಸ್ ಅದೇ ಯಾರೋ ಬಹುಮಾನ ಗೆದ್ದೋರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಅಂತೀವಿಲ್ಲ. ಸೊ ಅದನ್ನು ಬರೆಸ್ತಕ್ಕಂಥದ್ದು ಪ್ರಶಸ್ತಿ ಶಾಸನ. ಸೊ ಬಾದಾಮಿ ಶಾಸನ ಒಂದು ಪ್ರಶಸ್ತಿ ಶಾಸನ ಅಂತ ಹೇಳ್ತಾ ಹೋಗ್ತಾರೆ ಇಲ್ಲಿ. ಇದರ ಒಂದು ಕಾಲ ಕ್ರಿಸ್ತಶಕ 700. ಆ್ಯಂಡ್ ನೆಕ್ಸ್ಟು ಕನ್ನಡದ ಪ್ರಪ್ರಥಮವಾಗಿ ತ್ರಿಪದಿಗಳ ರಚನೆ ಕಂಡುಬರುವ ಶಾಸನ ಅಂತೆ ಬಾದಾಮಿ ಶಾಸನ. ಸೊ ಇದು ವೆರಿ ಇಂಪಾರ್ಟೆಂಟು. ಸಾಹಿತ್ಯಕವಾಗಿ ಬಾದಾಮಿ ಶಾಸನ ಒಂದು ವರ್ಣನಾತ್ಮಕ ಶಾಸನ ಅಂತ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಇದರ ಒಂದು ಲಿಪಿ ಬಂದು ಹಳಗನ್ನಡ ಅಂತೆ. ಸೊ ಇದು ಹಳಗನ್ನಡ, ಇಟ್ ಮೀನ್ಸ್ ಇದು ಹಳಗನ್ನಡದ ಶಾಸನ ಅಲ್ಲ, ಹಳಗನ್ನಡದ ಲಿಪಿನ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಇದರ ವಸ್ತು ಬಂದು ವೀರಭಟನ ವರ್ಣನೆ ಅಂತೆ. ಅಂದರೆ ವೀರಭಟನ ವರ್ಣನೆ ಬಗ್ಗೆ ಇಲ್ಲಿ ತಿಳಿಸಿ ಹೇಳ್ತಕ್ಕಂಥದ್ದು. ಆ್ಯಂಡ್ ಬಾದಾಮಿ ಶಾಸನದ ವರ್ಣಿತವಾದ ವೀರಭಟ ಅಂದರೆ ಕಪ್ಪೆ ಹರಭಟ ಅಂತೆ. ಶಾಸನದಲ್ಲಿ ಕಂಡುಬರುವ ಕಪ್ಪೆ ಹರಭಟನ ಬಿರುದು ಯಾವುದು ಅಂದರೆ ಕಲಿಯುಗ ವಿಪರೀತನ್. ಇದು ವೆರಿ ಇಂಪಾರ್ಟೆಂಟ್. ಕಲಿಯುಗ ವಿಪರೀತನ್ ಅಂತಕ್ಕಂಥ ಒಂದು ಕಪ್ಪೆ ಹರಭಟನ ಬಿರುದನ್ನು ಇಲ್ಲಿ ಕಂಡುಬರುತ್ತಂತೆ. ಆ್ಯಂಡ್ ನೆಕ್ಸ್ಟು ಶಾಸನ ಮೊದಲೆರಡು ಸಾಲುಗಳ ಸಾಹಿತ್ಯ ರೂಪ ಗದ್ಯ. ಸೊ ನೋಡಿ, ಇಲ್ಲಿ ಕೇಳಿದರು, ಇಲ್ಲಿ ಹಲ್ಮಿಡಿ ಶಾಸನದಲ್ಲಿ ಮೊದಲ 2 ಸಾಲು ವಿಷ್ಣು ಸ್ತುತಿ ಕಂಡುಬರುತ್ತೆ. ಬಾದಾಮಿ ಶಾಸನದಲ್ಲಿ ಮೊದಲ 2 ಸಾಲು ಬಂದು ಗದ್ಯ ರೂಪದಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ಶಾಸನದಲ್ಲಿ ವರ್ಣಿತ ಕಪ್ಪೆ ಹರಭಟನ ವ್ಯಕ್ತಿತ್ವ ಬಂದು ರುದ್ರ ಶಿವನ ವ್ಯಕ್ತಿತ್ವ ಅಂತೆ. ಆ್ಯಂಡ್ ಇಲ್ಲಿ ಕಂಡು ಬರ್ತಕ್ಕಂಥ ಮೌಲ್ಯ ಅಂದರೆ ಸಾಹಿತ್ಯಿಕ ಮೌಲ್ಯ ಅಂತೆ. ಆ್ಯಂಡ್ ಇಲ್ಲಿ ತ್ರಿಪದಿಯನ್ನು ಕನ್ನಡ ಛಂದಸ್ಸಿನ ತಾಯಿ ಬೇರು ಎಂದು ಕರೆದವರು. ಇದು ವೆರಿ ಇಂಪಾರ್ಟೆಂಟ್. ತ್ರಿಪದಿಯನ್ನು ಕನ್ನಡ ಛಂದಸ್ಸಿನ ತಾಯಿ ಬೇರು ಎಂದು ಕರೆದವರು ರಂ ಶ್ರೀ ಮುಗುಳಿಯವರು. ಆ್ಯಂಡ್ ತ್ರಿಪದಿಯನ್ನು ಕನ್ನಡ ವೃತ್ತಗಳ ಗಾಯತ್ರಿ ಎಂದು ಕರೆದವರು ದ ರಾ ಬೇಂದ್ರೆ. ತ್ರಿಪದಿಯನ್ನು ಕನ್ನಡ ಚಂದೋಗಂಗೆಯ ಗಂಗೋತ್ರಿ ಎಂದವರು DS ಕರ್ಕಿ. ಸೊ ಈ 3 ಸಹ ವೆರಿ ಇಂಪಾರ್ಟೆಂಟು. ಸೊ ಶಾಸನ ಬಗ್ಗೆ ಕೇಳಿದ್ದನ್ನು ಜನರಲಾಗಿ ಕೇಳ್ತಾ ಹೋಗ್ತಾರೆ. ತ್ರಿಪದಿಯನ್ನು ಕನ್ನಡ ಛಂದಸ್ಸಿನ ತಾಯಿ ಬೇರು ಎಂದರು ರಂ ಶ್ರೀ ಮುಗುಳಿ. ಕನ್ನಡ ವೃತ್ತಗಳ ಗಾಯತ್ರಿ ಎಂದವರು ದ ರಾ ಬೇಂದ್ರೆ. ಕನ್ನಡ ಚಂದೋಗಂಗೆಯ ಗಂಗೋತ್ರಿ ಅಂತ ಹೇಳಿದರು DS ಕರ್ಕಿ ಅವರು. ಸೊ ಇಷ್ಟು ಬಂದು ಬಾದಾಮಿ ಶಾಸನದ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟು ತಮಟಕಲ್ಲು ಶಾಸನ. ಸೊ ಇದು ಕ್ರಿಸ್ತಶಕ 500 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇದನ್ನು ಕೊಡಬೇಕಾಯ್ತು, ಯಾಕಂದರೆ ಅದು 700 ಅಲ್ವಾ, ಇದು 500. ನೆಕ್ಸ್ಟು ತಮಟಗಲ್ಲು ಶಾಸನ ದೊರೆತದ್ದು ಚಿತ್ರದುರ್ಗ ಜಿಲ್ಲೆಯ ತಾಲೂಕಿನ ತಮಟಗಲ್ಲು ಗ್ರಾಮದಲ್ಲಿ ಅಂತ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಇದರ ಒಂದು ಲಿಪಿ ಬಂದು ಪೂರ್ವ ಹಳಗನ್ನಡ. ಸೊ ಬಾದಾಮಿ ಬಂದು ಬರೀ ಹಳಗನ್ನಡ ಇತ್ತು, ತಮಟಗಲ್ಲು ಬಂದು ಪೂರ್ವ ಹಳಗನ್ನಡದ್ದು. ಆ್ಯಂಡ್ ಇದರ ಒಂದು ಶಾಸನ ಬಂದು ವೀರಗಲ್ಲು. ಸೊ ಇದು ಮೇನಾಗಿ ಕೇಳ್ತಾರೆ, ತಮಟಕಲ್ಲು ಶಾಸನ ಯಾವ ಒಂದು ಶಾಸನ ಅಂತ. ವೀರಗಲ್ಲು, ದಾನ, ಪ್ರಶಸ್ತಿ, ಸೊ ಈ ಥರ ಕೇಳ್ತಾ ಹೋಗ್ತಾರೆ. ಮಾಸ್ತಿಗಲ್ಲು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ವೀರ ಯಾರು ಅಂದರೆ ಗುಣಮಧುರಾಂಕ ಅಂತೆ. ಆ್ಯಂಡ್ ಇದರ ಒಂದು ವೈಶಿಷ್ಟ್ಯ ಅಂದರೆ ಪ್ರಾಶಯುಕ್ತ ರಚನೆ ಅಂತೆ. ಆ್ಯಂಡ್ ಶಾಸನ ಆರಂಭದಲ್ಲಿ ಬಳಸಲಾದ ವೃತ್ತ ಬಂದು ಬೀಣಮಣಿ ಅಂತುಬೋಗಿ ಅಂತಕ್ಕಂಥದ್ದು. ತಮಟಗಲ್ಲು ಶಾಸನದ ಮೇಲೆ ಪ್ರಭಾವ ಬೀರುವ ಭಾಷೆ ಅಂದರೆ ಸಂಸ್ಕೃತ ಅಂತೆ. ಸೊ ಇಲ್ಲಿ ಪೂರ್ವ ಹಳೆಗನ್ನಡದಲ್ಲಿ ಬರ್ತಕ್ಕಂಥ ಲಿಪಿ, ಬಟ್ ಅಲ್ಲಿ ಸಂಸ್ಕೃತನೂ ಸಹ ಮಿಕ್ಸ್ ಆಗಿದೆ. ಆ್ಯಂಡ್ ನೆಕ್ಸ್ಟು ಶ್ರವಣಬೆಳಗೊಳದ ಶಾಸನ. ಸೊ ನೋಡಿ, ಇಲ್ಲಿ ಇದರ ಒಂದು ಕಾಲ ಬಂದು ಕ್ರಿಸ್ತಶಕ 1368 ಅಂತ ಹೇಳ್ತಾ ಹೋಗ್ತಾರೆ. ಇದರ ಒಂದು ಸಾಲು ಒಂದು 35. ಸೊ ಹಲ್ಮಿಡಿ ಶಾಸನದಲ್ಲಿ 16 ಅಂತ ಕೊಟ್ಟಿದ್ರು. ಶ್ರವಣಬೆಳಗೊಳ ಶಾಸನ ಬಂದು 35 ಸಾಲುಗಳನ್ನು ಹೊಂದಿರತಕ್ಕಂಥ ಒಂದು ಪದ್ಯ. ಆ್ಯಂಡ್ ನೆಕ್ಸ್ಟ್ ಇದನ್ನು ಹೊರಡಿಸಿದಂಥ ಅರಸ ಅಂತ ಹೇಳಿದ್ರೆ ವಿಜಯನಗರದ ಬುಕ್ಕರಾಯರು. ಓಕೆನಾ. ಆ್ಯಂಡ್ ಇದರ ಒಂದು ವಸ್ತು ಬಂದು ಜೈನ ಹಾಗೂ ವೈಷ್ಣವ ನಡುವಿನ ಕಲಹ ನಿವಾರಣೆ ಅಂತಕ್ಕಂಥದ್ದು ಇದರ ಒಂದು ವಿಷಯ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲಿ ಧರ್ಮ ಸಮನ್ವಯತೆಯನ್ನು ಮೇರೆದ ಧರ್ಮಶಾಸನ ಯಾವುದಂತ ಕೇಳ್ಬೋದು, ಬುಕ್ಕರಾಯನ ಶಾಸನ. ಸೊ ಇದು ವೆರಿ ಇಂಪಾರ್ಟೆಂಟು. ಧರ್ಮ ಸಮನ್ವಯತೆಯನ್ನು ಮೇರೆದ ಧರ್ಮಶಾಸನ ಯಾವುದು, ಬುಕ್ಕರಾಯನ ಶಾಸನ ಆಗ್ತಾ ಹೋಗುತ್ತೆ. ಆ್ಯಂಡ್ ವೈಷ್ಣವರು ಜೈನರ ನಡುವಿನ ಕಲಹದ ವಿಷಯ ಯಾವುದು ಅಂದರೆ ಧಾರ್ಮಿಕ, ಹೌದಲ್ವಾ. ಸೊ ಧಾರ್ಮಿಕ ಹಕ್ಕುಗಳು, ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಇದು. ಆ್ಯಂಡ್ ನೆಕ್ಸ್ಟು ಉಭಯ
ಧರ್ಮದವರ ಸಂಘದ ನಾಯಕ ಬುಸುವಿ ಶೆಟ್ಟಿ ಗಂಗಾಧರಂ ಶಾಸನ ಅಂತಕ್ಕಂಥದ್ದು. ಶಾಸನ ರಚಿಸಿದ ಕವಿ ಅಂದರೆ ಪಂಪನ ತಮ್ಮ ಜಿನವಲ್ಲಭ ಅಂತೆ. ಶಾಸನ ಅಂದರೆ ಶ್ರವಣಬೆಳಗೊಳ ಶಾಸನ ಎಂದರೆ ಇದನ್ನು ರಚಿಸಿದವರು ಪಂಪನ ತಮ್ಮ ಜಿನವಲ್ಲಭ ಅಂತೆ. ಆ್ಯಂಡ್ ಇದರ ಒಂದು ವಸ್ತು ಅಂತ ಹೇಳಿದಾಗ ಜಿನವಲ್ಲಭನ ಪ್ರಶಸ್ತಿ ಶಾಸನ. ಸೊ ಇದು ಸಹ ಪ್ರಶಸ್ತಿ ಶಾಸನ ಅಂತ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಇಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಂತೆ ಆಗಿರೋದ್ರಿಂದ ಇಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇದನ್ನು ಧರ್ಮಶಾಸನ, ಸೊ ಅದಕ್ಕೂ ಸಹ ನಾವು ಸೇರಿಸ್ತಾ ಹೋಗಬಹುದು. ಆ್ಯಂಡ್ ಇಲ್ಲಿ ಶಾಸನದ ಕೊನೆಯಲ್ಲಿ ಕೆತ್ತಿರುವ ವಿಗ್ರಹಗಳು ಯಾವುದು ಅಂತ ಕೇಳಿದರೆ ಋಷಭನಾಥ ಮಹಾವೀರನ ವಿಗ್ರಹಗಳು. ಇದು ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಶಾಸನದ ಕೊನೆಯಲ್ಲಿ ಕೆತ್ತಿರುವ ವಿಗ್ರಹಗಳು ಋಷಭನಾಥ ಮಹಾವೀರನ ವಿಗ್ರಹಗಳು. ಆ್ಯಂಡ್ ಜಿನವಲ್ಲಭನಿಗೆ ಇದ್ದ ಬಿರುದು ಯಾವುದು ಅಂತ ಕೇಳಿದರೆ ವಾಗ್ವಧೂವರ ವಲ್ಲಭ ಅಂತಕ್ಕಂಥದ್ದು. ಸೊ ಇದು ಒಂದು ಇಂಪಾರ್ಟೆಂಟು, ನೋಡ್ಕೊಳ್ತಾ ಹೋಗಿ. ಸೊ 1 or 2 ಕ್ವಶನ್ಸ್ ಖಂಡಿತ ಇರುತ್ತೆ ಶಾಸನಗಳ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಗಂಗಾಧರಂ ಶಾಸನ ಅಂತಕ್ಕಂಥದ್ದು. ಇಲ್ಲಿ ತೆಲುಗು ಸಾಹಿತ್ಯದ ಪ್ರಪ್ರಥಮ ಕಂದ ಪದ್ಯ ಕಂಡುಬರುವ ಶಾಸನ ಅಂತ. ಇದು ತೆಲುಗು ಸಾಹಿತ್ಯದ ಪ್ರಪ್ರಥಮ ಕಂದ ಪದ್ಯ ಕಂಡುಬರುವ ಶಾಸನ ಗಂಗಾಧರಂ ಶಾಸನ. ಸೊ ಇದು ಆಲ್ಮೋಸ್ಟ್ ಗಂಗಾಧರಂ ಎಲ್ಲೋ ರೇರ್ ಕೇಳಿರ್ತಕ್ಕಂಥದ್ದು. ಸೊ ಇದು ಗಂಗಾಧರಂ ಶಾಸನ ಇರುವ ಇನ್ನೊಂದು ಹೆಸರು ಕೇಳಬಹುದು, ಕುರ್ಕ್ಯಾಲ ಶಾಸನ. ಆ್ಯಂಡ್ ಪಂಪನ ಜೀವನದ ಮೇಲೆ ಬೆಳಕು ಚೆಲ್ಲುವ ಶಾಸನ ಅದು ಗಂಗಾಧರಂ ಶಾಸನ. ಸೊ ಈ ಥರ ಕ್ವಶನ್ಸ್ನ ಕೇಳ್ತಾ ಹೋಗ್ಬೋದು. ಗಂಗಾಧರಂ ಶಾಸನವನ್ನು ಓದಿದ ಮೊದಲ ಯಾರು ಅಂದರೆ ವೆಂಕಟರಮಣಯ್ಯ. ಸೊ ಇವೆಲ್ಲ ಕೇಳ್ತಾ ಹೋಗ್ಬೋದು ಕ್ವಶನ್ಸ್ಗಳು. ಆ್ಯಂಡ್ ಗದ್ಯ ಮತ್ತು ಪದ್ಯಾತ್ಮಕವಾದ ಏಕೈಕ ಶಾಸನ ಗಂಗಾಧರಂ ಶಾಸನ. ನೆಕ್ಸ್ಟ್ ಇದು ಇರ್ತಕ್ಕಂಥ ಒಂದು ಸ್ಥಳ ಅಂದರೆ ವೃಷಭಗಿರಿ ಆಗಿರ್ಬೋದು. ಆ್ಯಂಡ್ ಈ ಶಾಸನವನ್ನು ಸಿದ್ಧಶಿಲೆಯಲ್ಲಿ ನಿರ್ಮಿಸಿದ ರೂವಾರಿ ಹಿರೆಯಮ್ಮ ಅಂತೆ. ಆ್ಯಂಡ್ ಇದು ಕಂಡುಬರುವ ಭಾಷೆ ಅಂದರೆ ಕನ್ನಡ, ಸಂಸ್ಕೃತ, ತೆಲುಗಲ್ಲಿ ಕಂಡುಬರುತ್ತಂತೆ. ಆ್ಯಂಡ್ ಇದು ವೆರಿ ಇಂಪಾರ್ಟೆಂಟು, ಗಂಗಾಧರಂ ಶಾಸನ ಒಂದು ಪಟ್ಟಿ ಶಾಸನ. ಸೊ ಈ ಥರ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಈ ದೊರೆತ ಸ್ಥಳ ಅಂತ ಕೇಳಿದರೆ, ಸೊ ಇಲ್ಲಿ ಗಂಗಾಧರಂ ಗ್ರಾಮದ ಶಾಸನ ಇರುವ ಸ್ಥಳ ಕೇಳಿದರೆ ವೃಷಭಗಿರಿ. ಆ್ಯಂಡ್ ಇದು ದೊರೆತ ಸ್ಥಳ ಅಂದರೆ ಆಂಧ್ರ ಪ್ರದೇಶ ಕರಿನಗರ ಜಿಲ್ಲೆಯ ಗಂಗಾಧರಂ ಗ್ರಾಮದಲ್ಲಿ ಅಂತ ಬರ್ತಾ ಹೋಗುತ್ತೆ. ಅಂದರೆ ಇದರ ಕಾಲ ಬಂದು 10ನೇ ಶತಮಾನ. ಇದರಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರತಿಮೆ ಅಂದರೆ ಚಕ್ರೇಶ್ವರಿ ಪ್ರತಿಮೆ. ಓಕೆ, ಸೊ ಇಷ್ಟು ವಿಷಯ ಈ ಒಂದು ಗಂಗಾಧರಂ ಶಾಸನದ ಬಗ್ಗೆ. ಸೊ ನೀವು ನೀಟಾಗಿ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಗೊತ್ತಿಲ್ಲದ ಪಾಯಿಂಟ್ ಸಹ ಮಾಡ್ಕೊಳ್ತಾ ಹೋಗಿ, ಬೆಸ್ಟ್. ಆ್ಯಂಡ್ ಈ ಥರ ಶಾಸನಗಳು ಅಂತ ಕೊಡ್ತಾ ಹೋಗ್ತಾರೆ ನೋಡಿ. ನವಿಲೆ ನಾಡಿನ ದೇಕಬ್ಬೆಯ ವ್ಯಕ್ತಿತ್ವದ ಚಿತ್ರಣವಿರುವ ಶಾಸನ ಅಂತ ಕೇಳಿದರೆ ಬೆಳತೂರು ಶಾಸನ. ಇದರ ಒಂದು ಕಾಲ ಬಂದು ಕ್ರಿಸ್ತಶಕ 1057. ಆ್ಯಂಡ್ ಇದು ದೊರೆತಂಥ ಒಂದು ಸ್ಥಳ ಅಂತ ಹೇಳಿದರೆ ಹೆಗ್ಗಡ ದೇವನಕೋಟೆ ತಾಲೂಕಿನ ಬೆಳತೂರಲ್ಲಿ ಈ ಒಂದು ಬೆಳತೂರು ಶಾಸನ ಕಂಡುಬಂದಿದೆ. ಆ್ಯಂಡ್ ಕನ್ನಡ ಶಾಸನಗಳ ಶಿರೋಮಣಿ ಅಥವಾ ಕಾವ್ಯ ಕೂಡ ಅಂದರೆ ನಂದಿಸೇನ ಮುನಿಯ ನಿಷಧಿ ಶಾಸನ ಅಂತ ಹೇಳ್ತಾ ಹೋಗ್ತಾರೆ. ಇದರ ಕಾಲ ಬಂದು 7ನೇ ಶತಮಾನ. ಆ್ಯಂಡ್ ಇದು ದೊರಕಿರ್ತಕ್ಕಂಥದ್ದು ಶ್ರವಣಬೆಳಗೊಳದಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಸವಣ್ಣನ ವಂಶಾವಳಿ ತಿಳಿಸುವ ಶಾಸನ ಬಂದು ಅರ್ಜುನ ಮಠ ಶಾಸನ. ಇದರ ಕಾಲ ಬಂದು ಕ್ರಿಸ್ತಶಕ 1260. ಇದರ ಒಂದು ಪ್ರಕಾರ ಅಂತ ಹೇಳಿದ್ರೆ ದತ್ತಿ ಅಥವಾ ದಾನ ಶಾಸನ ಅಂತ ಹೇಳ್ತಾ ಹೋಗ್ಬೋದು. ಆ್ಯಂಡ್ ನೆಕ್ಸ್ಟ್ ಬನವಾಸಿಯ ರಾಜ್ ಆದಿತ್ಯನ ಸ್ವಾಮಿ ನಿಷ್ಠ ಬಂಟ ಕುಲಮುದ್ದ ಅಂತ ಹೇಳ್ತಾ ಹೋಗ್ತಾರೆ. ಸೊ ನೋಡಿ, ಇಲ್ಲಿ ಕುಲಮುದ್ದನ ಹೋರಾಟ ಪರಾಕ್ರಮ ತಿಳಿಸುವ ಶಾಸನ ಅಂದರೆ ಮಾವಳ್ಳಿ ಶಾಸನ. ಸೊ ನಿಮಗೆ ಸೋಷಿಯಲ್ ಬಗ್ಗೆ ಏನು ಗೊತ್ತಿರುತ್ತೋ ಇನ್ಫಾರ್ಮೇಷನ್ ಅದನ್ನು ಇದಕ್ಕೆ ನೀವು ಹೋಲಿಕೆ ಮಾಡ್ಕೊಳ್ತಾ ಸಂಬಂಧ ಕಲ್ಪಿಸ್ಕೊಂಡು ನೀವು ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಕೆಲವೊಂದು ಪದಗಳು ಹೊಸ ಪದಗಳಾಗಿರೋದ್ರಿಂದ ನೀವು ಆ ಒಂದು ಹಿಸ್ಟ್ರಿಗೆ ಏನು ಗೊತ್ತಿರುತ್ತೋ ಸೊ ಇದನ್ನು ನೀವು ಹೋಲಿಕೆ ಮಾಡಿಕೊಂಡು ಕಾಲಗಳನ್ನ ಹೋಲಿಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ನೀವು ಹೋಲಿಕೆ ಮಾಡಿಕೊಂಡು ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಹೇಗ್ದಮ್ ಒಂದೇ ಸರಿ ನೀವು ಅರ್ಥ ಮಾಡ್ಕೊಂಡು ತಿಳ್ಕೊಳಕ್ಕೆ ಹೋದರೆ ಕನ್ಫ್ಯೂಷನ್ ಆಗುತ್ತೆ ಮತ್ತು ಮೈಂಡ್ಗೂ ಸರಿಯಾಗಿ ಹೋಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಮಾವಳ್ಳಿ ಶಾಸನ ಅಂತ ಕೊಡ್ತಾರೆ ನೋಡಿ. ಮಾವಳ್ಳಿ ಶಾಸನ ಒಂದು ವೀರಗಲ್ಲು ಶಾಸನ ಅಂತೆ. ಇದರ ಒಂದು ಲಿಪಿ ಅಂದರೆ ಹಳೆಗನ್ನಡದ ಗದ್ಯ ಅಂತೆ. ಆ್ಯಂಡ್ ದಾನ ಚಿಂತಾಮಣಿ ಅತ್ತಿಬಬ್ಬೆ ಕುರಿತ ಶಾಸನ ಲಕ್ಕುಂಡಿ ಶಾಸನ. ಇದು ವೆರಿ ಇಂಪಾರ್ಟೆಂಟು ನೋಡಿ. ದಾನ ಚಿಂತಾಮಣಿ ಅತ್ತಿಬಬ್ಬೆ ಕುರಿತಾದ ಶಾಸನ ಯಾವುದು ಅಂದರೆ ಲಕ್ಕುಂಡಿ ಶಾಸನ. ಆ್ಯಂಡ್ ನೆಕ್ಸ್ಟು ಇಮ್ಮಡಿ ಪುಲಕೇಶಿ ಶ್ರೀಹರ್ಷನ ಸೋಲಿಸಿದ ಸಂಗತಿ ತಿಳಿಸುವ ಶಾಸನ ಐಹೊಳೆ ಶಾಸನ. ಇದರ ಒಂದು ಕಾಲ ಕ್ರಿಸ್ತಶಕ 634ರಿಂದ 35. ಆ್ಯಂಡ್ ಇಲ್ಲಿ ಬರ್ತಕ್ಕಂಥ ಭಾಷೆ ಅಥವಾ ಲಿಪಿ ಅಂದರೆ ಹಳೆಗನ್ನಡ ಮತ್ತು ಸಂಸ್ಕೃತ. ಆ್ಯಂಡ್ ಈ ಶಾಸನ ಇರ್ತಕ್ಕಂಥದ್ದು ಮೇಗುತಿ ದೇವಾಲಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನಾಯಿಗಾಗಿ ವೀರ ಸ್ಮಾರಕವನ್ನು ಹಾಕಿರುವ ಏಕೈಕ ಸಾಧನ ನೋಡಿ. ಇದು ವೆರಿ ಇಂಪಾರ್ಟೆಂಟು. ನಾಯಿಗಾಗಿ ವೀರ ಸ್ಮಾರಕವನ್ನು ಹಾಕಿರುವ ಏಕೈಕ ಶಾಸನ ಆತಕೂರು ಶಾಸನ ಅಂತೆ. ಆ್ಯಂಡ್ ಇದರ ಒಂದು ಕಾಲ ಕ್ರಿಸ್ತಶಕ 873ರಲ್ಲಿ. ಆ್ಯಂಡ್ ರಾಜಾದಿತ್ಯನನ್ನು ಕೊಂದವನು ಯಾರು ಅಂತ ಕೇಳಿದರೆ ರಾಜಾದಿತ್ಯವನ್ನು ಕೊಂದವನು ಭೂತಕ ಎಂದು ತಿಳಿಸುವ ಶಾಸನ ಆತಕೂರು ಶಾಸನದಲ್ಲಿ ಇದು ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಈಗ ಆತಕೂರು ಶಾಸನ ಅಂತ ಹೇಳಿದ್ವಿ, ಅದು ಕಂಡು ಬರ್ತಕ್ಕಂಥದ್ದು ಇರತಕ್ಕಂಥ ಸ್ಥಳ ಬೆಂಗಳೂರು ಮ್ಯೂಸಿಯಂನಲ್ಲಿ ಆ ಒಂದು ಶಾಸನವನ್ನು ಇಟ್ಟಿದ್ದಾರೆ. ಆ್ಯಂಡ್ ಹೊಯ್ಸಳ ವಂಶದ ವರ್ಣನೆಯನ್ನು ಒಳಗೊಂಡಿರುವ ಶಾಸನ ಬೇಲೂರು ಶಾಸನ. ಸೊ ಐಹೊಳೆ ಬಂದು ಇಮ್ಮಡಿ ಪುಲಕೇಶಿ ಆಯಿತು, ಹೊಯ್ಸಳ ಬಂದು ಬೇಲೂರು ಶಾಸನದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದರ ಒಂದು ಕಾಲ ಕ್ರಿಸ್ತಶಕ 1117. ಆ್ಯಂಡ್ ಇಲ್ಲಿ ಬರ್ತಕ್ಕಂಥ ಭಾಷೆ ಸಂಸ್ಕೃತ ಮತ್ತು ಕನ್ನಡ.
ಆ್ಯಂಡ್ ನೆಕ್ಸ್ಟು ಹಳೆಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನದ ಪ್ರಕಾರದಲ್ಲಿ ಪಶ್ಚಿಮದ ಕಡೆ ಕಂಬದಲ್ಲಿರುವ ಶಾಸನ ಅಂತ ಕೇಳಿದರೆ ಕುವರ ಲಕ್ಷ್ಮಣ ಶಾಸನ. ಸೊ ಆಲ್ಮೋಸ್ಟು ಎಲ್ಲ ಕ್ವಶನ್ಸ್ಗಳು ಕೇಳ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಬಟ್ ಕೇಳೋ ಕ್ವಶನ್ಸ್ಗಳು ಯಾವ ರೀತಿ ಇರುತ್ತೆ ಅಂತ ಖಂಡಿತ ನಮಗೂ ಗೊತ್ತಿರೋದಿಲ್ಲ. ಆ್ಯಂಡ್ ನೆಕ್ಸ್ಟು ಕುವರ ಲಕ್ಷ್ಮಣನ ಶಾಸನದ ಕಾಲ ಕ್ರಿಸ್ತಶಕ 1220. ಸೊ ಕರ್ನಾಟಕದ ಪ್ರಪ್ರಥಮ ಸಂಸ್ಕೃತ ಶಾಸನ ಕೇಳಿದರೆ ಚಂದ್ರವಳ್ಳಿ ಶಾಸನ. ಓಕೆ, ಕನ್ನಡದ ಪ್ರಪ್ರಥಮ ಶಾಸನ ಹಲ್ಮಿಡಿ ಶಾಸನ, ಸಂಸ್ಕೃತ ಶಾಸನ ಚಂದ್ರವಳ್ಳಿ ಶಾಸನ. ಇದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಒಂದು ಶಾಸನವನ್ನು ಹೊರಡಿಸಿದವರು ಕದಂಬರದ ಮಯೂರವರ್ಮರವರು. ಇದರ ಒಂದು ಕಾಲ ಕ್ರಿಸ್ತಶಕ 345. ಇದರ ಒಂದು ಲಿಪಿ ಬ್ರಾಹ್ಮಿ ಲಿಪಿ. ಆ್ಯಂಡ್ ಈ ಚಂದ್ರವಳ್ಳಿ ಶಾಸನದ ವಸ್ತು ಬಂದು ಕೆರೆಯ ದುರಸ್ತಿ ಅಥವಾ ವನದ ನಿರ್ಮಾಣ ಅಂತಕ್ಕಂಥದ್ದಂತೆ. ಆ್ಯಂಡ್ ನೆಕ್ಸ್ಟು ಕದಂಬರ ಮೂಲವನ್ನು ತಿಳಿಸುವಲ್ಲಿ ಸಹಾಯಕವಾಗುವ ಶಾಸನ ತಾಳಗುಂದ ಶಾಸನ. ತಾಳಗುಂದ ಶಾಸನ ಇನ್ನೊಂದು ಹೆಸರು ಸ್ತಂಭ ಶಾಸನ. ಸೊ ಸ್ತಂಭ ಮತ್ತು ತಾಳಗುಂದ ಶಾಸನ ಎರಡು ಒಂದೇ. ಇದರ ಒಂದು ಕಾಲ 450 ಕ್ರಿಸ್ತಶಕ 450. ಸೊ ಇಲ್ಲಿ ತಾಳಗುಂದ ಶಾಸನ ಅಂತ ಏನಿದೆ ಇದು ಕ್ರಿಸ್ತಶಕ ಆಲ್ಮೋಸ್ಟ್ 450 ಅಲ್ಲ, ಇನ್ನು ಹಿಂದೆನೇ ಬರ್ತಕ್ಕಂಥದ್ದು ಇದು, ಬಟ್ ಇಲ್ಲಿ ಕಮ್ಮಿ ಕೊಟ್ಟಿದ್ದಾರೆ. ಸೊ ತಾಳಗುಂದ ಅಂತಕ್ಕಂಥದ್ದು ಇತ್ತೀಚೆಗೆ ಕಂಡು ಬಂದಿರತಕ್ಕಂಥದ್ದು ಎಷ್ಟು 270 ಕ್ರಿಸ್ತಶಕ 270 ಇರ್ತಂಥದ್ದು ಕಂಡು ಬಂದದ್ದು ಅಂತ ಇತ್ತೀಚಿನ ಒಂದು ಮಾಹಿತಿ ಅಥವಾ ಇತ್ತೀಚೆಗೆ ಸಂಶೋಧನೆಯನ್ನು ಮಾಡಿದ್ದಾರೆ. ಸೊ ಅದೇ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಸಹ ಹೇಳ್ತಾ ಹೋಗ್ತಾ ಇದ್ದಾರೆ ಇತ್ತೀಚೆಗೆ, ಬಟ್ ನೋಡಬೇಕಾದ್ರೆ ಮುಂದೆ ಹೇಗೆ ತೊಗೊಳ್ತಾರೆ ಅಂತ ಗೊತ್ತಿಲ್ಲ ಅದು. ಆ್ಯಂಡ್ ನೆಕ್ಸ್ಟು ಸಂಸ್ಕೃತದಲ್ಲಿ ತಾಳಗುಂದ ಶಾಸನ ರಚಿಸಿದ ಕವಿ ಯಾರು ಅಂತ ಕೇಳಿದರೆ ಕುಬ್ಜ. ತಾಳಗುಂದ ಶಾಸನದ ವಿಷಯ ವಸ್ತು ಕದಂಬರ ವಂಶದ ಸ್ಥಾಪನೆ ವರ್ಣನೆ ಅಂತ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಐಹೊಳೆ ಶಾಸನ ರಚಿಸಿದ ಹಿಮ್ಮಡಿ ಪುಲಕೇಶಿ ಆಸ್ಥಾನದ ಕವಿ ಬಂದು ರವಿಕೀರ್ತಿಯವರು. ಸೊ ಇದೆಲ್ಲ ಸೋಷಿಯಲ್ಗೆ ಸಂಬಂಧಪಟ್ಟಂಥದ್ದು. ಆ್ಯಂಡ್ ನೆಕ್ಸ್ಟು ಉಡುಪಿ ತಾಲೂಕಿನ ವಡ್ಡರ್ಸೆ ಗ್ರಾಮದ ಮಹಾಲಿಂಗೇಶ್ವರ ದೇವಾಲಯದ ಪ್ರಕಾರದಲ್ಲಿ ದೊರೆತ ಶಾಸನ 1ನೇ ಆಳ್ವಾರ್ಸನ್ನ ಶಿಲಾಶಾಸನ ಅಂತ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ವಡ್ಡರ್ಸೆ ಶಾಸನ ಒಂದು ದಾನ ಶಾಸನ ಅಂತೆ. ಸೊ ಇದೆಲ್ಲ ಆಲ್ಮೋಸ್ಟ್ ಕೊಡ್ತಾ ಹೋಗೋದಿಲ್ಲ ನಿಮಗೆ, ಬಟ್ IAS KS UPSC ಇವ್ರಿಗೇನಿರುತ್ತೆ ಸೊ ಅದು ಇಷ್ಟು ಒಳಗಡೆ ಹೋಗಿ ಕೊಡ್ತಾ ಹೋಗ್ತಾರೆ. ಸೊ ಬಟ್ ನೀವು ಮೇಲ್ಮೇಲೆ ನೋಡ್ಕೊಳ್ತಾ ಹೋಗೋದು ತುಂಬ ಒಳ್ಳೆಯದು. ಆಂಧ್ರ ಮಲಂಪುರದಲ್ಲಿ 1886 ದೊರೆತ ಶಾಸನ ಮುಮ್ಮಡಿ ಗೋವಿಂದನ ತಾಮ್ರ ಶಾಸನ ಅಂತ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಮುಮ್ಮಡಿ ಗೋವಿಂದನ ತಾಮ್ರ ಶಾಸನದ ಕಾಲ ಬಂದು ಕ್ರಿಸ್ತಶಕ ಸುಮಾರು 804. ಸೊ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಹಲಂಪುರ ತಾಮ್ರ ಶಾಸನದ ಲಿಪಿ ಮತ್ತು ಭಾಷೆ ಬಂದು ಕನ್ನಡ ಆಗಿರುತ್ತೆ. ಆ್ಯಂಡ್ ಸದ್ಯ ಅದಿರ್ತಕ್ಕಂಥದ್ದು ಲಂಡನ್ ಮ್ಯೂಸಿಯಮಲ್ಲಿ. ಸೊ ಇದು ವೆರಿ ಇಂಪಾರ್ಟೆಂಟು, ಲಂಡನ್ ಮ್ಯೂಸಿಯಮಲ್ಲಿ ಇಟ್ಟಿರ್ತಕ್ಕಂಥದ್ದು ಹಲಂಪುರ ಶಾಸನ, ಇದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಯಾವುದೋ ಒಂದು ಎಕ್ಸಾಮ್ಸಲ್ಲಿ ಕೇಳಿಲ್ಲ, ಬೇಕಂದರೆ ನೀವು ನೋಡ್ಕೊಳ್ತಾ ಹೋಗ್ಬೋದು. ಸೊ ಬೆಳ್ಮಣ್ಣು ತಾಮ್ರ ಶಾಸನ ಅಂತ ಇದೆ ಅಂತೆ. ಅದರ ಜೊತೆಗೆ ಇನ್ನೊಂದು ರಾಷ್ಟ್ರಕೂಟರ ದೊರೆ 3ನೇ ಕೃಷ್ಣ ಜುರಾ ಶಾಸನ ಇದೊಂದು. ಸೊ ಜುರಾ ಶಾಸನ ವೆರಿ ಇಂಪಾರ್ಟೆಂಟು. ರಾಷ್ಟ್ರಕೂಟರ ದೊರೆ 3ನೇ ಕೃಷ್ಣನ ಜುರಾ ಶಾಸನ ಇದೊಂದು ಪ್ರಶಸ್ತಿ ಶಾಸನ ಅಂತಕ್ಕಂಥದ್ದು, ಇದೊಂದು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಜುರಾ ಪ್ರಶಸ್ತಿ ಶಾಸನದ ಕಾಲ ಬಂದು ಕ್ರಿಸ್ತಶಕ 10ನೇ ಶತಮಾನ. ಇದರ ಒಂದು ಲಿಪಿ ಮತ್ತು ಶೈಲಿ ಬಂದು ಕನ್ನಡ ಲಿಪಿ, ಮತ್ತು ಇದು ಬಂದು ಪದ್ಯ ಅಥವಾ ಕಂದ ಪದ್ಯ ಅಂತಲೂ ಹೇಳ್ತಾ ಹೋಗ್ಬೋದು. ಸೊ ಇದೆಲ್ಲ ಆಲ್ಮೋಸ್ಟ್ ಆಲ್ ನಿಮಗೆ ಬರ್ತಕ್ಕಂಥದ್ದು ಅಲ್ಲ, PDO ಮತ್ತು ವಿಲೇಜ್ ಅಕೌಂಟೆಂಟ್ಗಿನ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಇದು. ಸೊ ಇಷ್ಟು ಬೇಕಾದರೆ ನೀವು ಇನ್ಫಾರ್ಮೇಷನ್ ಇದನ್ನ ನೋಡ್ಕೊಳ್ತಾ ಹೋಗ್ಬೋದು ಮೇಯ್ನಾಗಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್.